ಅವ್ರ ಪ್ಯಾಂಟ್ ಬಿಟ್ಬಿಟ್ಟು ನೋಡ್ಬಿಟ್ಟು ಹೊಡೆದಿದಾರಲ್ವಾ, ನಾವು ಬಟ್ಟೆ ಬಿಟ್ಬಿಟ್ಟು ಹೊಡಿತೀವಿ. ನಾವು ನೀರು ಬಿಟ್ರೆ ತಾನೆ ಅಲ್ಲಿ ಅವ್ರಿಗೆ ಹೋಗೋದು. ನಾವು ಹುಚ್ಚ ಹೋಯ್ದ್ರೆ ತಾನೆ ಅದು ಮುಳುಗೋದು. ಹುಚ್ಚ ಉಯ್ಯೋದೇ ಬೇಡ, ಸಾಯಿಸ್ಬಿಡ ನಂಗೆ. ಅವ್ರು ಯಾರೋ ನಾವು ಯಾರೋ, ನಾವು ಇಲ್ಲಿ ಇರೋದು, ಇಲ್ಲಿ ಬೆಳೆದು, ಇಲ್ಲಿ ತಿಂದು, ಇಲ್ಲಿ ಇದ್ದು ಇರೋದು. ಇದಕ್ಕೆ ದ್ರೋಹ ಮಾಡಿದ್ರೆ ಆಗುತ್ತಾ? ದ್ರೋಹ ಮಾಡಿದ್ರೆ ಬರ್ಬಾದ್ ಮಾಡೋಣ. ಅವ್ರಿಗೆ ಏನ್ ಎದುರಿಸ್ತಾರೆ, ಎಲ್ಲ ಹೊಗೆ ಹಾಕತ್ತಾರ ನೋಡಿ. ಅವ್ರನ್ನ ನೋಡಿದ್ರೆ ಏನು, ನಮ್ಮನ್ನ ನೋಡಿದ್ರೆ ಏನು, ಎಲ್ಲ ಒಂದೇ ತಾನೆ. ನಾವೆಲ್ಲ ಬಾರಿದ್ದಾರೆ, ನುಗ್ಗು ಹೊಡಿಯನ್ನ, ಎಲ್ಲ ಸೇರಿ ಹೊಡಿಯನ್ನ. ಬೇಡ, ನಮ್ಮನ್ನ ಬಿಡಿ, ನಾವೇ ಹೊಡಿತೀವಿ. ಮುಂದೆ ಬಂದು ಫೇಸ್ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ, ಅವ್ರು ಯೋಗ್ಯತೆನೂ ಇಲ್ಲ. ಫಸ್ಟ್ ನಿಮ್ಮನ್ನ ಮುಟ್ಟಕ್ ಮುಂಚೆ ನಮ್ಮನ್ನ ಮುಟ್ಲಿ, ನಾವು ತೋರಿಸ್ತೀವಿ. ಫಸ್ಟ್ ನುಗ್ಗಿ ಹೊಡಿಯೋಣ ರೀ. ನಮ್ಗೆ ಸೇನೆಗರು ಬೇಡ, ನಾವೇ ಹೋಗಿ ನಾವೇ ನುಗ್ಗಿ ಹೊಡಿತೀವಿ. ನಾವೇ ಹೊಡೆದ್ರೆ ಸಾಕು, ಅಷ್ಟಕ್ಕೂ ಅವ್ರು ತಡ್ಕೊಳಲ್ಲ. ಬೇರೆಯವ್ರು ನಮ್ಮ ಹಿಂದೂಗಳು ಬಂದು ಹೊಡಿಯೋದು ಬೇಡ. ತಪ್ಪು ತಪ್ಪೆ ಯಾರಿದ್ರೆ ಏನು, ಎಲ್ಲ ನಮ್ಮ ಇಂಡಿಯನು, ನಾವು ಮುಂದೆ ಇರಬೇಕು. ನಾವೇ ನುಗ್ಗಿ ಬೇಕಾದ್ರೆ ಹೊಡಿತೀವಿ. ಸರ್ ಹೇಳಿ, ಈಗಾಗಲೇ ಪಹಲ್ಗಾಮಲ್ಲಿ ನಡೆದಿರುವಂತಹ ಘಟನೆ ಗೊತ್ತಿದೆ. ಭಾರತೀಯ ಸೇನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾವುದೇ ಸಮಯ ಸಂದರ್ಭ ನೋಡಿ ಪಾಕಿಸ್ತಾನದ ವಿರುದ್ಧ, ಉಗ್ರರ ವಿರುದ್ಧ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಸರ್, ರೆಡಿಯಾಗಿದ್ದೀವಿ. ನಾವು ಯಾರೇ ಯಾವಾಗಲೇ ಬಂದರೂ ನಾವು ರೆಡಿಯಾಗಿದ್ದೀವಿ. ಯಾರು ಹಿಂದೂಗಳು ಹೋಗೋದು ಬೇಕಾಗಿಲ್ಲ, ನಾವೇ ನುಗ್ಗಿ ಹೊಡಿತೀವಿ. ನಾವೇ ನುಗ್ಗಿ ಹೊಡಿತೀವಿ. ನಮಗಷ್ಟು ರೋಷ ಇದೆ, ಆಯ್ತಾ? ಅವ್ರು ಭಯೋತ್ಪಾದಕರು, ಆತಂಕವಾದಿಗಳು ಯಾವುದೇ ಅವ್ರ ಜಾತಿ ಇಲ್ಲ, ಜಾತಿ ಇಲ್ಲ. ನಾವು ಅವ್ರ ಪ್ಯಾಂಟ್ ಬಿಚ್ಚಿ ಹೊಡ್ಸಿದ್ದಾರೆ ಅಷ್ಟೇ, ನಾವು ಬಟ್ಟೆ ಬಿಚ್ಚಿ ಹೊಡಿತೀವಿ. ಅವ್ರ ಪ್ಯಾಂಟ್ ಬಿಟ್ಬಿಟ್ಟು ನೋಡ್ಬಿಟ್ಟು ಹೊಡೆದಿದಾರಲ್ವಾ, ನಾವು ಬಟ್ಟೆ ಬಿಚ್ಬಿಟ್ಟು ಹೊಡಿತೀವಿ. ಯಾರು ಹೋಗೋದು ಬೇಡ, ನಮ್ಮನ್ನು ಕಳಿಸಿ ಸಾಕು. ಸರ್ಕಾರ ನೀವೇ ಯುದ್ಧ ಮಾಡ್ತೀರಾ? ಹಾಗಾದ್ರೆ ಸಾಕು, ನಾವೇ ಮಾಡ್ತೀವಿ. ನಾವು ನೀರು ಬಿಟ್ರೆ ತಾನೆ ಅಲ್ಲಿ ಅವ್ರಿಗೆ ಹೋಗೋದು. ನಾವು ಹುಚ್ಚ ಹೋಯ್ದ್ರೆ ತಾನೆ ಅದು ಮುಳುಗೋದು. ಹುಚ್ಚ ಉಯ್ಯೋದೇ ಬೇಡ, ಸಾಯಿಸ್ಬಿಡ ನಂಗೆ. ಅಷ್ಟು ರೋಷ ಕಿಚ್ಚಿದೆ ನಿಮಗೆ. ಹೌದು, ಅವ್ರನ್ನ ನೋಡಿದ್ರೆ ಏನು, ನಮ್ಮನ್ನು ನೋಡಿದ್ರೆ ಏನು, ಎಲ್ಲ ಒಂದೇ ತಾನೆ. ನಾವೆಲ್ಲ ಭಾರತೀಯರೇ, ನಾವೇನು ಆಚೆ ದೇಶದಿಂದ ಬಂದಿಲ್ಲ, ಎಲ್ಲ ಭಾರತೀಯರೇ. ನಾವು ನುಗ್ಗು ಹೊಡಿಯೋಣ, ಎಲ್ಲ ಸೇರಿ ಹೊಡಿಯೋಣ. ಬೇಡ, ನಮ್ಮನ್ನು ಬಿಡಿ, ನಾವೇ ಹೊಡಿತೀವಿ. ನೀವೇ ಹೋಗಿ ಯುದ್ಧ ಮಾಡ್ತೀರಾ? ಹಾಗಾದ್ರೆ ರೆಡಿಯಾಗಿದ್ದೀವಿ ಸರ್, ರೆಡಿಯಾಗಿದ್ದೀವಿ. ಸರ್ಕಾರ ನಮ್ಗೆ ಹೇಳಿ ಹೋಗ್ರಿ ಹೊಡೀರಿ ಅಂತ. ಅವ್ರ ಧೈರ್ಯ ಇದ್ರೆ ಮುಂದಿಂದ ಮಾಡಲಿ ಸರ್. ನಮ್ಮ ಮುಂದೆ ಬಂದು ಫೇಸ್ ಮಾಡೋಕೆ ಅವ್ರಿಗೆ ಧೈರ್ಯ ಇಲ್ಲ. ಮುಂದೆ ಬಂದು ಫೇಸ್ ಮಾಡೋಕೆ ಅವ್ರಿಗೆ ಧೈರ್ಯ ಇಲ್ಲ. ಅವ್ರ ಯೋಗ್ಯತೆನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಯೋಗ್ಯತೆನೂ ಇಲ್ಲ ಅವ್ರಿಗೆ ನಮ್ಮ ಮುಂದೆ ಬಂದು ಹೊಡಿಯೋಕ್ಕೆ. ಏನೇ ಮಾಡೋಂಗಿದ್ರೆ ಹಿಂದೆನೇ ಮಾಡಬೇಕು ಅವರು. ಈ ಥರ ನಿಯತ್ತರ ಮೇಲೆ ಮಾಡಬೇಕು. ಅವ್ರಿಗೆ ದಮ್ಮಿದ್ರೆ ನಮ್ಮ ಮುಂದೆ ಬಂದು ಹೊಡೀಲಿ. ಫಸ್ಟ್ ನಿಮ್ಮನ್ನು ಮುಟ್ಟಕ್ಕೆ ಮುಂಚೆ ನಮ್ಮನ್ನು ಮುಟ್ಲಿ, ನಾವು ತೋರಿಸ್ತೀವಿ ಫಸ್ಟು, ಆಮೇಲೆ ನೋಡೋಣ. ಯೋಧರನ್ನ ಮುಟ್ಟೋದಕ್ಕಿಂತ ಮುಂಚೆ ನಮ್ಮ ಹತ್ರ ಬರಲಿ, ನಮ್ಮ ಹತ್ರ ಬರಲಿ. ನಮ್ಮ ಯೋಧೆ ಬೇಡ, ನಮ್ಮ ಸೈನಿಕರು ಬೇಡ, ನಾವೇ ಸಾಕು. ಬುದ್ಧಿ ಕಲಿಸ್ತೀರಾ ಹಾಗಾದ್ರೆ ಪಾಕಿಸ್ತಾನದವರಿಗೆ? 100% ನಾವು ಮುಂದೆ ನಿಲ್ತೀವಿ, ನಾವು ಹೇಳ್ತಾ ಇದೀವಲ್ಲ. ಯಾವ ರೀತಿ ಬುದ್ಧಿ ಕಲಿಸ್ತೀರಾ ಪಾಕಿಸ್ತಾನಕ್ಕೆ? ಸರ್ ಬೇಡ, ಏನು ಮಾಡೋದೇ, ದೇಶದಲ್ಲಿ ನಕ್ಷಾನೇ ಇರಬಾರ್ದು, ಆ ಥರ ಮಾಡ್ಬಿಡೋಣ. ಅವ್ರು ಇದ್ರೆ ತಾನೇ ಇದೆಲ್ಲ ಮಾಡೋದು. ಬೇಡವೇ ಬೇಡ. ಓಕೆ, ಪಹಲ್ಗಾಮಲ್ಲಿ ಅಮಾಯಕ ಪ್ರವಾಸಿಗರ ಮೇಲೂ ಕೂಡ ಫೈರಿಂಗ್ ಆಯಿತು, ಭಯೋತ್ಪಾದಕರ ದಾಳಿ ಆಯಿತು. ಹೌದು, ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಮಗೆ ಕೊಟ್ಬಿಡ್ಲಿ, ನಾವೇ ನುಗ್ಗೊಡಿದ್ದೀವಿ. ನಮ್ಗೇನು ಫೈರಿಂಗ್ ಏನು ಕೊಡೋದು ಬೇಡ. ನಾವು ಇಲ್ಲಿರೋ ಮುಸಲ್ಮಾನರು ಅವ್ರು ಹೊಡೆಯಕ್ಕೆ ಸಾಕು, ಬೇರೆಯವ್ರು ಬೇಡ. ನಾವೇ ಹೊಡೆದ್ರೆ ಸಾಕು, ಅಷ್ಟಕ್ಕೂ ಅವ್ರು ತಡ್ಕೊಳ್ಳಲ್ಲ. ಅದು ಅವ್ರಿಗೆ ಆಗಲ್ಲ. ನಾವು ಹೊಡೆದ್ರೆ ಸಾಕು ಅವ್ರಿಗೆ. ಬೇರೆಯವ್ರು ನಮ್ಮ ಹಿಂದೂಗಳು ಬಂದು ಹೊಡೆಯೋದು ಬೇಡ. ನಾವಿಲ್ಲಿ ಹಿಂದೂ ಮುಸ್ಲಿಮ್ ಆಗಿದ್ದೀವಿ. ಇನ್ನೊಂದು ಏನಿದೆ ಗೊತ್ತಾ, ಇಲ್ಲಿ ನಡೀತಾ ಇರೋದೇ ಹಿಂದೂ ಮುಸ್ಲಿಮೇ. ಇಲ್ಲಿ ಅರ್ಥ ಇದ್ರಾ? ನಾನು ಏನು ಹೇಳಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಡೀತಾ ಇರೋದೇ ಹಿಂದೂ ಮುಸ್ಲಿಮ್. ಅದನ್ನ ಇಟ್ಕೊಂಡು ಇವರು ನಿನ್ನ ಪ್ಯಾಂಟ್ ಬಿಚ್ಚು, ನೀನು ಮುಸಲ್ಮಾನ, ನೀನು ಹಿಂದೂನ ಅಂತ ಹೊಡೆದವ್ರೆ. ನಮ್ಮದ್ರಲ್ಲೇ ತಂದಿಕಕ್ಕೆ, ನಮ್ಮದ್ರಲ್ಲಿ ತಂದಿಕಾಗಿ ಇದು ಮಾಡವ್ರೆ. ನಾವು ಅದಕ್ಕೂ ಯಾವುದಕ್ಕೂ ಒಪ್ಪಲ್ಲ. ನಾವು ಹೇಳ್ತಾ ಇದ್ದಿಲ್ಲ ಅವ್ರಿಗೆ ಹೊಡಿಬೇಕು ಅಂತ ಏನೋ ಆದರೆ ನಾವೇ ಇದು. ನಾನು ಇಷ್ಟ ಹೇಳಕ್ಕೆ ಬೆಸ್ಟ್. ಸ್ಟಾರ್ಟ್ ಆಗುತ್ತೆ ನೋಡಿ, ನಾನು 2 days ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಪ್ರತಿಕಾರನ ತೀರಿಸಲೇಬೇಕು. ಮೋದಿ ಅವರು ಕೂಡ ಈಗ ಏನು ಪರಮಾಧಿಕಾರಗಳನ್ನು ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಈಗ ಭಾರತೀಯ ಸೇನೆಗೆ. ತೀರಿಸ್ತದೆ ಸರ್. ಇವಾಗ ಆಲ್ರೆಡಿ ಇದು ಕೊಟ್ಟು ಆಗೋಯ್ತಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟು ಆಯ್ತಲ್ಲ. ಆಗುತ್ತೆ ಹಾಗೆ ಆಗುತ್ತೆ. ಅದಂತೂ ಸತ್ಯ. ಶರಣ ಆಗ್ತಾರಾ, ಯುದ್ಧನ ಎದುರಿಸ್ತಾರಾ ಪಾಕಿಸ್ತಾನ? ಏನು ಎದುರಿಸ್ತಾರೆ, ಎಲ್ಲ ಹೊಗೆ ಹಾಕತ್ತಾರ ನೋಡಿ. ಅಲ್ಲ, ಬರ್ನ್ ಆಗೋಯ್ತಾರೆ ಹಂಗೆ. ಅವ್ರ ಕಾಲು ಭಾಗನೂ ಇಲ್ಲ ನಮ್ಮ ಇಂಡಿಯಾ ಇದಕ್ಕೆ. ಆದ್ರೂ ಈ ರೀತಿಯಾಗಿ ಭಯೋತ್ಪಾದಕರ ಅಟ್ಟಹಾಸ, ಮೊನ್ನೆ ಪಹಲ್ಗಾಮ್ ನಡೆದಿರುವಂಥ ಘಟನೆ ಭಾರಿ ಮೋಸ ಅದು. ಏನಕ್ಕೆ ಅದು? ಅವ್ರು ಬೇಕು ಅಂತ ಮಾಡ್ತಾ ಇರೋದು ಇದು. ಈಗ ಅದ್ರ ತಕ್ಕನಾಗ ಕೊಡ್ತಾರೆ ನೋಡಿ ಉತ್ತರವ. ಕೊಡ್ತಾರೆ ಉತ್ತರ ಕೊಡ್ತಾರೆ. ಈಗ ಅವ್ರು ತೋಡಿದ ಹಳ್ಳಕ್ಕೆ ಅವರೇ ಈಗ ಬಿದ್ದಂಗೆ ಅವರೇ ಬೀಳ್ತಾರೆ. ಅದಂತೂ ಸತ್ಯ. ಅದು ಅವರೇ ಬೀಳ್ತಾರೆ ಹಳ್ಳಕ್ಕೆ. ಆದ್ರೂ ಅಷ್ಟೊಂದು ಅಂದರೆ ಶಸ್ತ್ರಾಸ್ತ್ರಗಳು ಹೇಳೋ ಮಟ್ಟಿಗಿಲ್ಲ ಈಗ. ಆದ್ರೂ ಯುದ್ಧನ ಎದುರಿಸ್ತೀನಿ ಅನ್ನೋಂಥ ಮೊಂಡುತನ ಯಾಕೆ ಅಂತ ಪಾಕಿಸ್ತಾನಕ್ಕೆ? ಚೈನಾ ನಂಬ್ಕೊಂಡು ಆಟ ಆಡ್ತಾ ಇದ್ದಾರೆ. ಚೈನಾದವ್ರು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈಗಲೇ ಆಲ್ರೆಡಿ ಸಾಲ ಚೈನಾದ ಫುಲ್ ಇದೆ ಅವ್ರ ಮೇಲೆ.
ಆಗಲ್ಲ ಅವೆಲ್ಲ ತಿಳಿದವ್ರು ಮಾತಾಡ ಚೀನಾನ ನಂಬಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಿರೋದಾ ಪಾಕಿಸ್ತಾನ? ಹಂಗೆ ಆಡ್ತಾ ಇದ್ದಾರೆ, ಅದೆಲ್ಲ ಆಡೋಕ್ಕಾಗಲ್ಲ. ಅವರು ಮೇಯ್ನ್ ಈಗ ಫಸ್ಟು ಇವರು ಟೆರರಿಸಮ್ ಹುಡಿ ಹಾಕ್ತಾರೆ, ಆಮೇಲೆ ನೆಕ್ಸ್ಟು. ನಾವು ಅವ್ರು ಹೆಂಗೆ ಸರ್ಕಾರ ಏನು ಇದು ತಗೊಳುತ್ತೆ ಅದು ನಮಗೆ ನಿಜಾನೇ. ಮಾಡೋದು ತಪ್ಪು ತಪ್ಪೆ, ಯಾರಿದ್ರೆ ಏನು ಎಲ್ಲ ನಮ್ಮ ಇಂಡಿಯನು ನಾವು ಮುಂದೆ ಇರಬೇಕು. ಏನಾದ್ರೂ ನಾವು ಮುಂದೆ ನಿಂತಿರ್ತೀವಿ. ಅವರು ಮೇನ್ ಸೆಂಟ್ರಲ್ ಅವ್ರು ಏನು ನಿರ್ಧಾರ ತಗೊಂಡ್ರು ಒಳ್ಳೇದಕ್ಕೆ ತಗೊಳ್ಳೋದು, ಮೋದಿ ನಿರ್ಧಾರ ತಗೊಂಡಿದ್ದು ಒಳ್ಳೇದು. ಅವ್ರು ಏನು ಮಾಡಿದ್ರು ನಾವು ಸಿದ್ಧವಾಗಿ ನಿಂತ್ಕೊಳ್ತೀವಿ. ಈಗ ಪಹಲ್ಗಾಮಲ್ಲಿ ಮೊನ್ನೆ ಆಗಿರೋದು 26 ಜನನ ಸಾಯಿಸಿದ್ರು ಭಯೋತ್ಪಾದಕರು. ಅದು ತಪ್ಪೇ, ಅದು ಅವರು ಏನು ನಿರ್ಧಾರ ತಗೊಳ್ತಾರೆ ನಾವು ಮುಂದೆ ಇರ್ತೀವಿ. ಇಲ್ಲ ನಮಗೆ ಬಿಡಲಿ, ನಾವೇ ಮುಂದೆ ಹೋಗಿ ಫೈಟ್ ಮಾಡ್ತೀವಿ. ನೀವು ಯುದ್ಧ ಮಾಡಕ್ಕೆ ರೆಡಿ ಇದ್ದೀರಾ? ನಾವು ರೆಡಿ ಇದ್ದೀವಿ. ಭಯೋತ್ಪಾದಕರ ವಿರುದ್ಧ ನೀವು ಯುದ್ಧ ಮಾಡ್ತೀರಾ? ನಾವು ಮಾಡೇ ಮಾಡ್ತೀವಿ. ನಾವೇ ನುಗ್ಗಿ ಬೇಕಾದ್ರೆ ಹೊಡಿತೀವಿ. ತಪ್ಪು ತಪ್ಪೇ. ಯಾರ ನೋಡಿತೀರಾ? ಯಾರನ್ನು ಬಿಡ್ತೀರಾ ಸರ್? ಈ ಕಡೆ ಟೆರರಿಸ್ಟ್ ಹೊಡಿತೀವಿ, ಏನಕ್ಕೆ ಹೊಡಿಯಲ್ಲ? ಅವ್ರು ಯಾರೋ ನಾವು ಯಾರೋ, ನಾವು ಇಲ್ಲಿ ಇರೋದು, ಇಲ್ಲಿ ಬೆಳೆದು, ಇಲ್ಲಿ ತಿಂದು, ಇಲ್ಲಿ ಇರೋದು, ಇದಕ್ಕೆ ದ್ರೋಹ ಮಾಡಿದ್ರೆ ಆಗುತ್ತಾ? ನಮ್ದು ಇದು ಒಪ್ಪುತ್ತಾ? ಒಪ್ಪಲ್ಲ. ನಾವು ಇಂಡಿಯನ್ ದ್ರೋಹ ಮಾಡಿದ್ಯಲ್ಲ, ದ್ರೋಹ ಮಾಡಿದ್ರೆ ಬರ್ಬಾದ್ ಮಾಡೋಣ. ಅವ್ರಿಗೆ ನುಗ್ಗಿ ಹೊಡಿಯೋಣ ರೀ. ನಮಗೆ ಸೇನೆಗರು ಬೇಡ, ನಾವೇ ನುಗ್ಗಿ ಹೊಡಿತೀವಿ. ನಮಗೆ ಬಿಟ್ರೆ ಸಾಕು, ನಾವೇ ನಿಂತ್ಕೊಳ್ತೀವಿ. ಅಷ್ಟು ರೋಷ ನಿಮಗೆ? ಐತೆ, ಏನಕ್ಕಿಲ್ಲ. ಅವ್ರು ಸತ್ತಿರೋದು ಯಾರು? ಇದು ಕಂಟ್ರಿ ಅವರ, ನಮ್ಮ ದೇಶದ ಕಂಟ್ರಿ ಅವರು ಅವ್ರಿಗೆ ಬಿಟ್ಟಿಕೊಡಕ್ಕಾಗುತ್ತಾ ನಾವು? ದೇಶ ಮೊದಲು, ಫಸ್ಟು ದೇಶ ರೀ. ಇಲ್ಲಿದ್ದು ಊಟ ತಿಂದು, ಇಲ್ಲಿ ಬೆಳೆದು ನಾವು ದ್ರೋಹ ಮಾಡೋಕ್ಕಾಗುತ್ತಾ ಯಾರಿಗಾದ್ರೂ? ದ್ರೋಹಿಗಳಿಗೆ ದ್ರೋಹ ಮಾಡ್ಬೇಕು ನಾವು. ಅದೇ ನಮ್ಮದ್ರಲ್ಲಿ ಇದಿರೋದು. ಒಂದು ಸೆಕೆಂಡಲ್ಲಿ ಉಡಾಯಿಸ್ಬಿಡ್ತಾರೆ ಪಾಕಿಸ್ತಾನ ನಮ್ಮ ಸೈನ್ಯ. ಇನ್ನೂ ಹಿಂದೂ ಮುಸ್ಲಿಮ್ ಕೇಳಿ ಹೊಡಿತಾರ ಅಂದಾಗ ಶಾಂತಿ ಪ್ರಿಯ ಎಲ್ಲಿ ಅದ? ಮೋದಿಯವ್ರ ಅದಾರತ್ತೆ ಬದುಕಿಯವ್ರಿ ನಾವು. ಇಲ್ಲಿ ಹೋತ್ರ ನಾವು ನಮ್ಮನ್ನು ಉಡಾಯಿಸಿ ಭಾರತ ಒಳಗೆ ಹುಳಗಳು ಭಾಳ ಅದಾವ. ಹುಳಗಳಿಗೆ ಉಡಾಯಿಸ್ಬೇಕು. ಎಲ್ಲಿವರೆಗೆ ಅದು ಇಸ್ಲಾಂ ಇರುತ್ತೋ ಅಲ್ಲಿವರೆಗೆ ಭಯೋತ್ಪಾದಕ ಇರುತ್ತೆ. ಭಾರತ ಅನ್ನ ತಿಂತವ್ರ ಅವ್ರು. ಇಲ್ಲಿ ಭಾರತದ ಮೇಲೆ ಅವ್ರಿಗೆ ಅಭಿಮಾನ ಇಲ್ಲ, ಪಾಕಿಸ್ತಾನದ ಮೇಲೆ ಅಭಿಮಾನ ಅವ್ರಿಗೆ. ದುಡ್ಡು ರೀ, ಬರೇ ದುಡ್ಡು. ಕಾಂಗ್ರೆಸ್ದವ್ರು ಏನೋ ಬರೇ ದುಡ್ಡು. ಕಾಶ್ಮೀರದಲ್ಲಿ ಕಲ್ಲು ಓಡಿಸ್ಕೊಂಡ್ರ, ಚಪ್ಪಲಿ ಓಡಿಸ್ಕೊಂಡ್ರ. ಇಲ್ಲೇ ಅನ್ನ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ನೀರು ಕುಡಿದು, ಇಲ್ಲೇ ದ್ರೋಹ ಬಗೀತಾರ. ನಮ್ದು ಅಂತ ಮೊದಲು ಹೊರಗೆ ಹಾಕ್ಬೇಕು. 100 ಪ್ರಕರಣ ಆದ್ರೆ 99.90 ಅವರೇ ಇರುವುದು. 100% ಅವರ ತೋಡಿ ಭಾಗ ಅವರೇ ಬೀಳ್ಕೊಟ್ಟಿದ್ದಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದ ಹೊತ್ನಾಗ ಅವ್ರಿಗೆ ಹಾಯ್ಕೊಳಕ್ ಬೂಟು ಇದ್ದಿಲ್ಲ, ಚಪ್ಪಲು ಇದ್ದಿಲ್ಲ ಅವರಿಗೆ. ಈ ಸಿದ್ದರಾಮಯ್ಯ ಸರ್ಕಾರ ಇರ್ತಾನೆ ಇದೇ ಹಣೆ ಬರ. ಸರ್, ಈಗ ಏನು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಈಗ ಭಾರತ ಒಂದು ಸೇನೆಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ ಅವರು. ಏನು ಹೇಳ್ತೀರಾ ಇದಕ್ಕೆ? ಈಗಾಗಲೇ ಏನು ಅಮಾಯಕ 26 ಜನರ ಬಲಿಯನ್ನು ಪಡ್ಕೊಂಡಿರುವಂಥದ್ದು ಭಯೋತ್ಪಾದಕರು. ನಾವು ಮಾಡಿ ತೀರ್ಸ್ಕೋಬೇಕು ಸರ್, ನಾವು ಮಾಡಿ ತೀರ್ಸ್ಕೋಬೇಕು ಇದ್ದನ ಅವ್ರ ಮೇಲೆ. ಪ್ರತಿಕಾರ ತೀರಿಸ್ಕೊಳ್ಳೇಬೇಕು, ಹಂಗಾದ್ರೆ ಬೇಕು, ಬಿಡಂಗಿಲ್ಲ ನಾವು. ಮಾಡಿದ್ರೆ ಉಡಾಯಿಸ್ಬೇಕು. ಅದೇ ಈಗ ನಮ್ಮ ಭಾರತೀಯ ಸೇನೆಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ನಿನ್ನೆ ಮೋದಿಯವರು. ಅಂದರೆ ಸಮಯ ಸಂದರ್ಭ ನೋಡಿ ನಿಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಾವು ಬೆಂಬಲ ಕೊಡ್ಬೇಕು ಸರ್ ಮೋದಿಯವರಿಗೆ. ನಾವೆಲ್ಲ ಸೇರಿ ಬೆಂಬಲ ಕೊಡಬೇಕು. ಯುದ್ಧ ಮಾಡಬೇಕು, ತೀರ್ಸ್ಕೋಬೇಕು. ನಾವು ಪರಿಹಾರ ತೀರ್ಸ್ಕೋಬೇಕು, ಹೊಡೆದು ಉಡಾಯಿಸ್ಬೇಕು, ಪ್ರತಿಕಾರ ತೀರಿಸ್ಕೊಬೇಕು ಅಂತ ಹೇಳ್ತೀನಿ. ಬೇಕು, ಬಿಡಂಗಿಲ್ಲ. ಬಿಟ್ಟರೆ ಮತ್ತೆ ನಮ್ಮ ಹತ್ರ ಯುದ್ಧ ಮಾಡ್ತಾರೆ ಅವರು, ಮತ್ತೆ ನಮಗೆ ಬಿಡಿತಾರೆ ಅವರು. ಹೊಡೆದು ನಾವು ಪ್ರತಿಕಾರ ತೀರ್ಸ್ಕೋಬೇಕು. ಆದರೆ ಕೆಲವರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ನೀವು? ಬೇಡ ಅಂದರೆ ನಮ್ಮ ಭಾರತನ ಮುಸ್ಲಿಂ ರಾಷ್ಟ್ರ ಮಾಡಿಬಿಡ್ತಾರೆ. ಬಿಟ್ಕೊಂಡೋಗ್ಬಿಟ್ರೆ ಭಾರತನ ಮುಸ್ಲಿಂ ರಾಷ್ಟ್ರ ಮಾಡ್ತಾರೆ. ನಮ್ಮದು ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಸ್ಲಿಂ ರಾಷ್ಟ್ರ ಆಗುತ್ತೆ ಅಂತ ಹೇಳ್ತೀರಾ ನೀವು? ಮಾಡ್ತಾರೆ, ಮಾಡಬೇಕು ಅಂತಾನೆ ಸರ್ ಇರೋದವರು. ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಾನೆ. ಯಾರು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ಇರೋರು ಯಾರು? ನಮ್ಮ ಭಾರತೀಯರು ಮುಸ್ಲಿಮು ಅದೇ ಇರೋದು. ಪಾಕಿಸ್ತಾನ ಮೇಲೆ ಇಂಟ್ರೆಸ್ಟು. ಪಾಕಿಸ್ತಾನದ ಮೇಲೇ ಅವ್ರಿಗೆ ಭಾಳ ಅಭಿಮಾನ ಜಾಸ್ತಿ. ಅವ್ರಿಗೆ ಪಾಕಿಸ್ತಾನದ ಮೇಲೆ ಭಾರತ ಅನ್ನ ತಿಂತವ್ರು. ಅವ್ರು ಇಲ್ಲಿ ಭಾರತದ ಮೇಲೆ ಅವ್ರಿಗೆ ಅಭಿಮಾನ ಇಲ್ಲ, ಪಾಕಿಸ್ತಾನದ ಮೇಲೆ ಅಭಿಮಾನ ಅವ್ರಿಗೆ. ಏನು ಹೇಳ್ತೀರ ಅದಕ್ಕೆ ನೀವು? ಇಲ್ಲಿಯ ಗಾಳಿ ಬೇಕು, ಇಲ್ಲಿಯ ಆಹಾರ ಬೇಕು, ಇಲ್ಲಿಯ ಸವಲತ್ತುಗಳು ಎಲ್ಲದೂ ಕೂಡ ಬೇಕು. ಆದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀರಾ? ತಿಂತಾರೆ, ನಮ್ಮ ಭಾರತ ಅನ್ನ ಎಲ್ಲ ತಿಂತಾರೆ, ಇಲ್ಲಿ ನೀರು ಕುಡಿತಾರೆ. ಪಾಕಿಸ್ತಾನದ ಮೇಲೆ ಅಭಿಮಾನ ಅವ್ರಿಗೆ, ಇಲ್ಲಿರೋರಿಗೆ. ಅದೇ ಯಾಕೆ ಅಂತ ಹೇಳಿ? ಏನು ಅವರು ಕಲ್ತಿರೋ ಬುದ್ಧಿನೇ ಹಂಗೆ. ಅವ್ರದ್ದು ಅವ್ರು ಕಲ್ತಿರೋದು ಹೆಂಗೆ? ಕೆಟ್ಟ ಸ್ವಭಾವ. ಕಲ್ತಿರೋದು ಕೆಟ್ಟ ಸ್ವಭಾವ. ಬುದ್ಧಿ ಕಲಿಸ್ಬೇಕಲ್ಲ. ಹಾಗಾದರೆ ಬುದ್ಧಿ ಕಲಿಸ್ಲೇಬೇಕು ಸರ್. ಹೊಡೆದು ಉಡಾಯಿಸ್ಬೇಕು. ಎಲ್ಲ ಉಡಾಯಿಸಿ ಪಾಕಿಸ್ತಾನ 30 ನಿಮಿಷದಲ್ಲಿ ಹೊಡೆದು ಉಡಾಯಿಸ್ಬಿಡ್ಬೇಕು. ಪಾಕಿಸ್ತಾನನೇ ಬಿಡಬಾರದು.
30 ನಿಮಿಷದಲ್ಲಿ ಉಡಾಯಿಸ್ಲಿಕ್ಕೆ ಆಗತ್ತಾ? ಉಡಾಯಿಸ್ಬೋದು ಸರ್. ನಮ್ಮ ಭಾರತ ಮನುಷ್ಯ ಮಾಡಿದ ಸೈನ್ಯ ಹೆಂಗಿದೆ ನಮ್ಮ ಸೈನ್ಯ ಏನು ಕಮ್ಮಿ ಇದೆ ಸರ್. ಒಂದು ಸೆಕೆಂಡಲ್ಲಿ ಉಡಾಯಿಸ್ಬಿಡ್ತಾರೆ ಪಾಕಿಸ್ತಾನ ನಮ್ಮ ಸೈನ್ಯ. ಹಾಂ, ಈಗ ವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿರುವಂಥದ್ದು. ಯುದ್ಧ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಗತ್ತೆ. ಮಾಡಲೇಬೇಕು ಸರ್, ಅವ್ನು ತೀರಿಸ್ಕೊಳ್ಳೇಬೇಕು. ಈಗ 26 ಜನ ಸತ್ತಾಗಿರೋದು ಇವಾಗ. ಅದು 10ರಷ್ಟು ಹೊಡೆದು ಬಿಡಾಯಿಸ್ಬೇಕು ನಾವು. ಎಲ್ಲ ಹೊಡೆದು ಉಗ್ರರಿಗೆ ಎಲ್ಲ ಬಾರ್ಡರ್ ಸೇರಿಸ್ಬಿಡ್ಬೇಕು, ಕರ್ಕೋಗಿ ಪಾಕಿಸ್ತಾನ ಬಾರ್ಡರ್ ಸೇರಿಸ್ಬೇಕು ಹೊಡೆದು. ಕೇಳಿ ಹೊಡಿತಾರ ಮತ್ತೆ ಹೆಂಗ್ರಿ ಅಂತ ಅಲ್ಲ ಸರ್, ಹಿಂದೂ ಮುಸ್ಲಿಮ್ ಅಂತ ಕೇಳಿ ಹೊಡಿತಾರ ತಂದಾಗ ಮತ್ತೆ ಬದುಕಕ್ಕೆ ಅದ ಅದನ್ನು ಬದುಕೋಬಂದ್ರೆ ವಿಸಾಕು ತೊಗೊಂಡು ಸಾಯೋದು ಇದು ಅಲ್ರಿ. ನಮ್ಮ ಇಲ್ಲಿ ರಾಜಕಾರಣಿ ಇದ್ದೋದೇ ಅದಕ್ಕೆ. ಕಾಂಗ್ರೆಸ್ ಸರ್ಕಾರನ ಶಾಂತಿ ಪ್ರಿಯ ಸಿದ್ದರಾಮಯ್ಯರು ಹೇಳ್ತಾರೆ. ಇನ್ನೂ ಹಿಂದೂ ಮುಸ್ಲಿಮ್ ಕೇಳಿ ಹೊಡಿತಾರ ಅಂದಾಗ ಶಾಂತಿ ಪ್ರಿಯ ಎಲ್ಲಿ ಇದ್ದಾರೆ? ಎಲ್ಲಿ ಇಲ್ರಿ ಸರ್. ಮತ್ತೇನು ರಾಜಕಾರಣಿಯವರು ಓಟಿನಗೋಸ್ಕರನೂ ಶಾಂತಿ ಪ್ರಿಯ ಅಂದ್ರೆ ಹೆಂಗೆ ರೀ? ರಕ್ಷಣೆ ಬೇಕೇನು ಬೇಡ್ರಿ ಜನರು ಇಲ್ಲಿ ನಮ್ಮ ಭಾರತ ಇರ್ಲಾಕ. ಹಿಂದೂ ಇರ್ಲಾಕ ಭಾರತ ಕರೆಕ್ಟ್ ಒಪ್ಕೋತೀನಿ ರೀ. ಮತ್ತು ಇದೂ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಬಡ ರಾಜಕಾರಣ ವಿಸಾಕಿಂದ ಹಿಂದೂಗಳನ್ನ ತಗೊಳಿಸಿ ಬಿಡ್ಬೇಕ್ರಿ. ತಮ್ಮಷ್ಟು ನಾವು ಇರ್ಬೇಕ್ರಿ ಅಲ್ಲಿ. ನಿಮ್ಗೆ ರಾಜಕಾರಣಿ ಯಾವ್ದು ಬೇಕು? ಹಿಂದೂನೇ ಬೇಡ ಅಂದಾಗ ವಿಸಾಕಿ ಬಿಡೋಕೆ ತಮ್ಮ ಕೈಗೆ ಅದಲ್ರಿ. ಹಿಂದೂ ಯಾಕೆ ಬದುಕ್ಬೇಕ್ರಿ ಇಲ್ಲಿ? ಹಾಂ, ಹಿಂದೂ ಯಾಕೆ ಬದುಕಬೇಕು? ಹಿಂದೂ ಅದು ಕೇಳಿ ಹೊಡಿತಾರ ತಂದಾಗ ಜೀವನ ಎಲ್ಲರದು ಅಷ್ಟೇ ರೀ. ಕೆದ್ಕೊಂಡು ಜಗಳ ತಗೋರು ಯಾರೂ ಇಲ್ಲರಿ ಇದ್ರಾಗ. ಹಿಂದೂ ಮಂದಿ ಯಾವುದೇ ನೋಡ್ರಿ, ಎಲ್ಲೇ ಹಿಂದೂಗಳು ಇಂಥಲ್ಲೇ ಇಂದು ಅಪರಾಧ ಮಾಡ್ಯಾರ ಅಂತ ನಮಗೆ ತೋರಿಸ್ಕೊಡ್ರಿ. ಏನಿಲ್ವ ಮಾಡೋದು ಅವರೇ. ಟೈಮನ್ನು ನೋಡಿ, ಸಮಯವನ್ನು ನೋಡಿ ಉಡಾಯಿಸಿ ಅನ್ನುವಂತಹ ಮೆಸೇಜನ್ನು ಕೂಡ ಕೊಟ್ಟಿರುವಂಥದ್ದು ಈಗ ಆ ಮೋದಿಯವರು. ಯಾವ್ರಿ ಮೋದಿಯವ್ರು ಅದಾರತ್ತೆ ಬದುಕೇವ್ರಿ ನಾವು. ಇಲ್ಲಿ ಹೊತ್ತು ನಾವು ನಮ್ಮನ್ನು ಉಡಾಯಿಸಿ ಭಾಳ ದಿನ ಆತಿತ್ತು ರೀ. ದುಡ್ಡು ರೀ, ಬರೇ ದುಡ್ಡು. ಕಾಂಗ್ರೆಸ್ದವ್ರು ಏನೋ ಬರೇ ದುಡ್ಡು. ಮೊದಲು ಕಾಂಗ್ರೆಸ್ದವ್ರು ಆಳ್ಯಾರ, ಪಕ್ಷ ಸುಮಾರು ಅನ್ನಂಗಿಲ್ಲ. ಈಗ ಆಳುವಂಥ ವ್ಯಕ್ತಿಗಳದಾವಲ್ಲ ಅವ್ರು ಸುಮಾರು. ಕಾಂಗ್ರೆಸ್ಗೆ ನಾವು ಸುಮಾರು ಅನ್ನೋದಿಲ್ಲ. ಅದಕ್ಕೆ ಇವಾಗ ನಮ್ಮ ಭಾರತೀಯ ಸೇನೆಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಪರಮಾಧಿಕಾರ ಕೊಟ್ಟಿದ್ದಾರೆ. ಯಾವಾಗ ಬೇಕಾದರೂ ನೀವು ಉಡಾಯಿಸ್ಬೋದು ಅನ್ನುವಂಥದ್ದು ಮೋದಿಯವರು ಅವ್ರು ಕೊಟ್ಟರ. ಅವ್ರು ಬಂದಿಂದ ಬಲ ಬಂದಂಗೆ, ಬಲ ಶಕ್ತಿ ಬಂದಂಗೆ ಆಗಿದೆ ಸೈನಿಕರಿಗೆ. ಯಾರು ಬಂದ ಮೇಲೆ? ಮೋದಿಯವ್ರು ಬಂದ ಮೇಲೆ. ಅದಕ್ಕಿಂತ ಮುಂಚೆ ಬಂದಿಲ್ಲ ಅವ್ರಿಗೆ. ಕಾಶ್ಮೀರದಲ್ಲಿ ಕಲ್ಲು ಓಡಿಸ್ಕೊಂಡ್ರ, ಚಪ್ಪಲಿ ಓಡಿಸ್ಕೊಂಡಾರ. ಆ ಥರ ಆಗಿದೆ. ಎಂದು ಮೋದಿಯವ್ರು ಬಂದಾರ ಬದುಕಕ್ಕೆ ಸಾಧ್ಯ ಆಗ್ಯದ. ಇನ್ನು ಅವ್ರು ಇರುವವರೆತನೂ ನಾವು ಬದುಕಕ್ಕೆ ಹಿಂದೂಗಳು. ಪಾಕಿಸ್ತಾನ ಆಗಿರೋ ಉಡಾಯಿಸ್ಬೇಕು. ಹಾಂ, ಉಡಾಯಿಸ್ಬೇಕು. ಅವ್ರ ಮೇಲೆ ದೋಷ ಇಲ್ಲ. ಅವ್ರು ಕೆದರ್ಕೊಂಡು ಬಂದವ್ರು. ಪಾಕಿಸ್ತಾನ ಮೇಲೆ ಹಿಂದೂಗಳು ಯಾರು ಎಂದು ಕೆದರ್ಕೊಂಡು ಜಗಳಕ್ಕೆ ಹೋಗಿಲ್ಲ. ಅವರಾಗೆ ಬರ್ತಾರೆ. ಯಾರ ಪ್ರವಾಸಕ್ಕೆ ಹೋದ ಜನರಿಗೆ, ಅಮಾಯಕ ಜನರನ್ನ ಬಲಿ ತೋತಾರಂದ್ರೆ ಏನು ನ್ಯಾಯ? ಅವ್ರು ಏನು ಮಾಡಿದ್ರು? 28 ಜನ ಅವ್ರು ಏನು ಮಾಡಿ ಯಾರಿಗೆ ಅನ್ಯಾಯ ಮಾಡಿದರು? ಯಾರಿಗೆ ಅನ್ಯಾಯ ಮಾಡಿಲ್ಲ. ತಮಾಷೆಗೆ ನೋಡ್ಲಕ್ಕೆ ಹೋದವ್ರು ಅಂಥದ್ದು ಅವ್ರಿಗೆ ಪ್ರಾಣ ಹಾನಿ ಮಾಡ್ತಾರಂತಂದ್ರೆ ಏನು ರೀ? ಬೆಲೆನೇ ಇಲ್ವಾ ಹಿಂದೂಗಳಿಗೆ? ಏನು ಪಾಕಿಸ್ತಾನದ ವಿರುದ್ಧ ವಾರ್ ಮಾಡಲಿಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. 2-3 ದಿನದಲ್ಲಿ ವಾರ ಆಗುತ್ತೆ. ಆಗಬೇಕು. ನಮ್ಮ ಭಾರತ ಇಲ್ಲಿ ಮೊದಲು ನಾವು ಭಾರತದ ಒಳಗೆ ಹುಳಗಳು ಭಾಳ ಅದಾವ. ಅಂಥ ಹುಳಗಳಿಗೆ ಉಡಾಯಿಸ್ಬೇಕು. ಇಲ್ಲೇ ಅನ್ನ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ನೀರು ಕುಡಿದು, ಇಲ್ಲೇ ದ್ರೋಹ ಬಗೀತಾರೆ ನಮ್ಮ ಭಾರತಕ್ಕೆ. ಅಂಥ ಮೊದಲು ಹೊರಗೆ ಹಾಕ್ಬೇಕು ದೇಶ ಬಿಟ್ಟು. ಅವಾಗ ನಮ್ಮ ಭಾರತ ಉಳಿತದ. ಮತ್ತು ಅವರಿಗೆ ನಮ್ಮ ಮೋದಿ ಹೊಡಿ ದೊಡ್ಡದಲ್ಲ. ಮೊದಲು ಇಲ್ಲಿಯವ್ರನ್ನ ಹೊರಗೆ ಹಾಕ್ಬೇಕು. ಇದೆ ನೋಡಿ ನಮ್ಮ ಯಾರನ್ನು ಹೊರಗೆ ಹಾಕಬೇಕು ಇಲ್ಲಿಯವ್ರನ್ನ ಅಂದರೆ ಯಾರನ್ನ ಅಂತ. ಏನು ಪಾಕಿಸ್ತಾನ ಅಂತೇಳಿ ಜೈ ಹಿಂದ್ ಅಂತಾರೆ ನೋಡು. ವಿಧಾನಸೌಧಗೆ ಪಾಕಿಸ್ತಾನಕ್ಕೆ ಜೈ ಅನ್ನೋರನ್ನ ಹೊರಗೆ ಹಾಕಬೇಕು. ಹೌದು, ಹಾಕಬೇಕು. ಯಾಕೆ ಭಾರತದ ಅನ್ನ ತಿಂದು ಇಲ್ಲೇ ದ್ರೋಹಿಗೆ ಬೇರೆ ಇಟ್ಕೊಳ್ಳಬಾರ್ದು ಅವರಿಗೆ. ಅವ್ರು ಹೋಗುತ್ತಾನ ನಮ್ಮ ದೇಶ ಇಲ್ಲಿ ಉದ್ಧಾರ ಆಗಲ್ಲ. ದಯವಿಟ್ಟು ಸೇನೆಗೆ ಈಗ ಮೋದಿಯವರು ಕರೆ ಕೊಟ್ಟಿದ್ದಾರೆ, ಒಂದು ಅಧಿಕಾರನೂ ಕೂಡ ಕೊಟ್ಟಿದ್ದಾರೆ. ಯಾವ ಸಮಯ ಸಂದರ್ಭ ನೋಡಿ ಅವ್ರ ಮೇಲೆ ಯುದ್ಧ ಮಾಡಿ, ವಾರ್ ಮಾಡಿ ಅನ್ನುವಂಥದ್ದು ಕೂಡ ಮೆಸೇಜನ್ನು, ಸಂದೇಶನ ರವಾನೆ ಮಾಡಿದ್ದಾರೆ ಈಗ ಮೋದಿಯವರು. ಅದು ಮಾಡಿದ್ದು ಒಳ್ಳೆಯದದ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದ ಹೊತ್ತಿನಾಗ ಅವ್ರಿಗೆ ಹಾಯ್ಕೊಳ್ಳೋಕೆ ಬೂಟೂ ಇದ್ದಿಲ್ಲ, ಚಪ್ಪಲು ಇದ್ದಿದ್ದಿಲ್ಲ. ಅವರಿಗೆ ಮದ್ದ ಗುಂಡಕ್ಕಂತ್ರ ಮೊದಲೇ ಇದ್ದಿದ್ದಿಲ್ಲ. ಮೋದಿ ಬಂದಿಂದ ನಮ್ಮ ದೇಶ ಬಲ್ಲೆಡ್ಡಾಗ್ಯದ. ಅದಕ್ಕೆ ನಾವು ತುಂಬ ಸ್ವಾಗತ ಮಾಡ್ತೀವಿ. ಅದಕ್ಕೆ ನಮ್ಮ ಬೆಂಬಲನೂ ಅದ. ಮತ್ತು ದೇಶ ವಿರೋಧಿ ಚಟುವಟಿಕೆ ಮಾಡೋರಿಗೆ ನಮ್ಮದು ಬೆಂಬಲ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಇರ್ತಾನೆ ಇದೇ ಹಣೆ ಬರಲಿ. ಮೋದಿಯವರು ಈಗ ಭಾರತೀಯ ಸೇನೆಗೆ ಒಂದು ಪರಮಾಧಿಕಾರಿಗಳನ್ನು ಕೊಟ್ಟಿದ್ದಾರೆ. ಯಾವ ಸಮಯ ಸಂದರ್ಭ ನೋಡಿ ಯುದ್ಧವನ್ನು ಮಾಡಿ ಅನ್ನುವಂತಹ ಅಂದರೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿ ಅನ್ನುವಂಥದ್ದು. ಅಮಾಯಕರ ಬಲಿಯಾಗಿರುವಂಥದ್ದು, ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ಅಟ್ಟಹಾಸ. ಹೌದು, ಧರ್ಮ ನೋಡಿ ಹೊಡೆದಿದ್ದಾರೆ.
ಇದು ಭಾಳ ಖಂಡನೆ ಮಾಡುವಂಥದ್ದು. ಧರ್ಮ ನೋಡಿ ಹೊಡಲಿ. ಈಗ ಪಬ್ಲಿಕ್ ಬರ್ತಾರೆ ಬಂದು ಹೊಡೆದಾರಪ್ಪ, ಅದು ಒಂದು ಇದು. ನಿಮ್ಮದು ಧರ್ಮ ಯಾವುದು ಹೇಳ್ಕೊಂಡು ಹೊಡೆದಿದ್ದಾರಲ್ಲ, ಹಾಗಾಗಿ ಭಾರತದಲ್ಲಿದ್ದಂಥ ಹಿಂದೂಗಳೆಲ್ಲರಿಗೂ ಒಂದನೇ ರೆಚ್ಚಿಗೆಳುವಂಥ ಸ್ಥಿತಿ ಈಗ ಒದಗಿದೆ. ಇದು ಈ ಸಂದರ್ಭ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಕೊಟ್ಟಿದ್ದಾರೆ ನಮಗೆ. ನಾವು ಹಿಂದೂಗಳೆಲ್ಲವ ಏನು ಮನೆ ಒಳಗೆ ಇದ್ದು ಶಾಂತಿ ಮಾಡ್ತಾಯಿದ್ದೀವಿ. ಆದರೆ ಈ ಪ್ರಕರಣದಿಂದ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಅನ್ನುವಂಥ ಒಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲಿವರೆಗೆ ಸರ್ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿವರೆಗೆ ಶಾಂತಿ ಅನ್ನುವಂಥದ್ದು ಇನ್ನೂ ಎಲ್ಲಿವರೆಗೆ ಇನ್ನೂ ಎಷ್ಟು ಜನನ ಭಯೋತ್ಪಾದಕರ ದಾಳಿಗೆ ಏನು ಬಲಿಯಾಗುವಂಥದ್ದು ಅಂತ ಹೇಳಿ? ಭಯೋತ್ಪಾದಕರನ್ನೇ ಅಂದರೆ ಅನಂತಕುಮಾರ್ ಹೆಗಡೆ ಅವರೊಂದು ಮಾತನ್ನು ಹೇಳಿದರು. ನಾನು ಅದೇ ಊರಿನವನು, ಉತ್ತರ ಕನ್ನಡವನೇ ಅವರವಳು. ಎಲ್ಲಿವರೆಗೆ ಮುಸ್ಲಿಂ ಇರುತ್ತೋ ಅಲ್ಲಿವರೆಗೆ ಅಥವಾ ಇಸ್ಲಾಂ ಇರುತ್ತೋ ಅಲ್ಲಿವರೆಗೆ ಭಯೋತ್ಪಾದಕ ಇರುತ್ತೆ ಹೇಳಿ. ಸರಿಯಾದ ಹೌದು. ನೋಡಿದ್ರೆ ಬೇಗ ನೀವೊಂದು ಪ್ರಕರಣ ತೆಗೆದು ನೋಡಿ, 100 ಪ್ರಕರಣ ಆದರೆ 99.9 ಅವರೇ ಇರೋದು. ಬೇಕಾದ್ರೆ ನೋಡಿ, ಹೌದಲ್ಲ ನೋಡಿ ಬೇಕಾದ್ರೆ. ಹಾಗಾಗಿ ಇದು ಒಂದು ಒಂದು ನಮಗೆಲ್ಲ ಎಚ್ಚಿಗೆ ಹೇಳುವಂಥ ಇದು ಅವರೇ ಮಾಡಿಕೊಟ್ಟಿದ್ದಾರೆ. ಅದು ಆಗ್ತದೆ. ಮೋದಿಯವರದನ್ನು ಬಿಡೋಲ್ಲ, ಮಾಡ್ತಾರೆ. ಅವರು ತೋಡಿದ ಬಾವಿಗೆ ಅವರೇ ಬೀಳುವಂಥ ಪರಿಸ್ಥಿತಿ ಬಂದಿದೆ. 100% ಅವರ ತೋಡಿ ಬಾವಿಗೆ ಅವರೇ ಬೀಳ್ಕೊಟ್ಟಿದ್ದಾರೆ. ಅದು 100% ಆಗುತ್ತೆ. ಹೌದು. ಕಾಶ್ಮೀರ ಇಲ್ಲ ಅಂದ್ರೆ ಈ ಭಾರತ ಇರಲ್ಲ. ಶಿರನೇ ಇಲ್ಲ, ತಲೆನೇ ಇಲ್ಲ ಅಂದ್ರೆ ಈ ದೇಹ ತಗೊಂಡು ದೇಹ ಇರುತ್ತಾ ಸ್ವಾಮಿ? ಮುಸ್ಲಿಂ ರಾಷ್ಟ್ರದಲ್ಲಿ ಏಕದಮ್ ನಾಯಕನಾಗಿ ಬೆಳೆದ್ಬಿಟ್ರೆ ನಿಮ್ಗೆ ನೋಬೆಲ್ ಪ್ರಶಸ್ತಿ ಬೇಕಾ ಮುಖ್ಯಮಂತ್ರಿ ಅವರೇ? ನಾನು ಹಂಗೆ ಹೇಳಿಲ್ಲ ಅಂತ ನಾಲ್ಗೆ 1-2 ಮಾನ ಹರಾಜಾಗ್ತಿದ್ಯಾ ಅಂತ ಮುಖ್ಯಮಂತ್ರಿ ಬೇಕೇನ್ರಿ? ಮಾಡೋದೇ ಒಳ್ಳೇದು. ನಾವು ಅವ್ರಿಗೆ ಬುದ್ಧಿ ಕಲಿಸಲೇಬೇಕು. ಯಾಕೆ ಮೋದಿಗೆ ಹೆಣ್ರಿಲ್ಲ ಮಕ್ಕಳಿಲ್ಲ, ಅವನಿಗೆ ದೇಶ ಒಂದು ಬೇಕಷ್ಟೇ. ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು, ಕೊಲೆ ಆಯ್ತು, ಸುಲಿಗೆ ಆಯ್ತು. ನೆಹರು ಮಾಡಿದಂತ ತಪ್ಪು, ಗಾಂಧಿ ಮಾಡಿದಂತ ತಪ್ಪು ಇಂದು ಭಾರತೀಯರು ಅನುಭವಿಸಬೇಕಾಗಿ ಬಂದಿದೆ. ಸರ್ ಇವತ್ತು 26 ಕೊಂತವ್ರೆ, ನಾಳೆ 250 ಕೊಂತಾರೆ. ಅವಾಗ ಏನು ಮಾಡ್ತೀರಾ? ಇದೇ ಸಮಾಧಾನ ಮಾಡ್ಕೊಂಡ್ರೆ ಬರೀ ಸಮಾಧಾನ ಇರ್ತದೆ ಅಷ್ಟೇ. ಒಂದು ಸತಿ ಬುದ್ಧಿ ಕಲ್ಸರೆ ಎದುರ್ತಾರೆ. ನಾವು ಪಾಕಿಸ್ತಾನ ಕಡೆ ಬಟ್ಟು ಮಾಡೋಕ್ಕಿಂತ ಮುಂಚೆ ನಮ್ಮ ನಾಡಲ್ಲಿ ಇದ್ದಾರೆ. ನೀನು ಹಿಂದೂ ಹೌದೋ ಅಲ್ಲ ಅಂತ ಪ್ಯಾಂಟ್ ಬಿಚ್ಚಿ ಪ್ಯಾಂಟ್ ಒಳಗಿರ್ತಕ್ಕಂಥ ಸಾಯಿಸೋದು ಇದು ಯಾವ ಧರ್ಮ? ಪಹಲ್ಗಾಮಲ್ಲಿ ಆಗದಂತಹ ಘಟನೆಗಳು ನಿಮಗೆ ಗೊತ್ತಿದೆ. ಈಗಾಗಲೇ ಏನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಈಗ ಭಾರತೀಯ ಸೇನೆಗೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಯಾವುದೇ ಸಮಯ ಸಂದರ್ಭ ನೋಡಿ ಅವ್ರ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿ ಎನ್ನುವಂತಹ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಈಗ ಇದು ಪಹಲ್ಗಾಮ್ ನಡೆದಂಥ ಘಟನೆ ಒಂದು ಪೈಚಾಚಿಕ ಕೃತ್ಯ ಅಂತ ಹೇಳ್ಬೋದು. ಅಲ್ಲ, ಮನುಷ್ಯ ಎಷ್ಟು ಅಂತ ಸಹನೆಯಿಂದ ಸಹಿಸ್ಕೊಳ್ತಾನೆ. ಸುಮಾರು 75 ವರ್ಷಗಳಿಂದ ಸ್ವತಂತ್ರ ಬಂದ ದಿನದಿಂದ ಅಂದು ಆದಂಥ ನಮ್ಮ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳು ಭಾರತದ ಗಡಿ ದಾಟಿ ಬರುವಾಗ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು, ಕೊಲೆ ಆಯಿತು, ಸುಲಿಗೆ ಆಯಿತು, ಎಷ್ಟು ಮತಾಂತರ ಆಯಿತು. ಅಲ್ಲಿಂದ ಇಲ್ಲಿ ತನಕ ಈ ಕಾಂಗ್ರೆಸ್ ಓಲೈಕೆ ನೆಹರು ಮಾಡಿದಂಥ ತಪ್ಪು, ಗಾಂಧಿ ಮಾಡಿದಂಥ ತಪ್ಪು ಇಂದು ಭಾರತೀಯರು ಅನುಭವಿಸಬೇಕಾಗಿ ಬಂದಿದೆ. ಅಲ್ಲ, 1 ದಿನ ಸಹಿಸ್ಕೊಳ್ಬೋದು, 2 ದಿನ ಸಹಿಸ್ಕೊಳ್ಬೋದು, 3 ದಿನ ಸಹಿಸ್ಕೊಳ್ಬೋದು, ದಿನನಿತ್ಯನೂ ಸಹಿಸ್ಕೊಳ್ಳೋಕ್ಕಾಗುತ್ತಾ? ಇದನ್ನು ಪ್ರತಿಯೊಬ್ಬ ಭಾರತೀಯನು, ಭಾರತೀಯ ಪುತ್ರರು, ಭಾರತೀಯ ಮಕ್ಕಳು ವಿಚಾರ ಮಾಡಬೇಕು. ಮಾಡದೇ ಇದ್ದರೆ ತಾಯಿ ಇಲ್ಲ, ತಾಯಿ ನಾಡಿಲ್ಲ, ತಾಯಿ ಸಂಸ್ಕೃತಿ ಇಲ್ಲ, ತಾಯಿ ಭಾಷೆನೇ ಇರಲ್ಲ. ತಾಯಿಗಾಗಿ, ತಾಯಿ ನಾಡಿಗಾಗಿ ಪ್ರತಿಯೊಬ್ಬ ಭಾರತೀಯನು ಇದನ್ನು ಖಂಡಿಸಬೇಕು. ಖಂಡಿಸಿ ಭಾರತ ಸರ್ಕಾರಕ್ಕೆ ಬೆಂಬಲ ನೀಡಬೇಕು. ಬೆಂಬಲ ನೀಡೋ ಜೊತೆಗೆ ನಮ್ಮ ದೇಶನ ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರಿಗೆ, ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥ ಗಡಿಲಿ ಹಗಲು ರಾತ್ರಿ ನಿದ್ದೆ ಇಲ್ಲದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಅವರಿಗೆ ನಾವು ಆತ್ಮಸ್ಥೈರ್ಯನ ಮೂಡಿಸ್ಬೇಕು, ಬೆಂಬಲ ಕೊಡಬೇಕು. ಕೊಟ್ಟಾಗ ಈ ದೇಶ ಉಳಿಯುತ್ತೆ, ನಾಡು ಉಳಿಯುತ್ತೆ, ಸಂಸ್ಕೃತಿ ಉಳಿಯುತ್ತೆ. ಇಲ್ಲಾಂದರೆ ನಾಡೇ ಇರಲ್ಲ, ದೇಶನೇ ಇರಲ್ಲ, ಸಂಸ್ಕೃತಿನೇ ಇರಲ್ಲ. ಇದಕ್ಕೆ ಪ್ರತಿಯೊಬ್ಬ ಭಾರತೀಯನು ಕೆಚ್ಚದೆಯಿಂದ, ವೀರಾವೇಶದಿಂದ ಮತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ
ಸ್ವಾಹಿತ ಶತ್ರುಗಳನ್ನ ನಾಶ ಮಾಡಬೇಕು. ನಾವು ಪಾಕಿಸ್ತಾನ ಕಡೆ ಬೊಟ್ಟು ಮಾಡೋಕ್ಕಿಂತ ಮುಂಚೆ ನಮ್ಮ ನಾಡಲ್ಲಿ ಇದ್ದಾರೆ, ಅವರನ್ನು ನಾವು ಹಿತಶತ್ರುಗಳಂತ ನಾವು ಹೇಳಬೇಕು. ಅವ್ರಿಗೆ ನಾವು ಜಾಗೃತಿ ಮೂಡಿಸ್ಬೇಕು, ಅವ್ರಿಗೆ ಎಚ್ಚರಿಕೆ ಕೊಡಬೇಕು, ಅವ್ರನ್ನ ಮೊದಲು ನಾಶ ಮಾಡಬೇಕು. ಯಾಕೆಂದರೆ ಅಲ್ಲ, ಇದನ್ನು ಪ್ರತಿಯೊಬ್ಬ ಅಲ್ಲಿ ಸತ್ತಂಥ 28 ಜನ ಪ್ರವಾಸಿಗರು ಅವ್ರು ಏನು ಮಾಡಿದರು? ಅದು ನೀನು ಹಿಂದೂ ಹೌದೋ ಅಲ್ಲ ಅಂತ ಪ್ಯಾಂಟ್ ಬಿಚ್ಚಿ ಪ್ಯಾಂಟ್ ಒಳಗಿರ್ತಕ್ಕಂಥ ನಗ್ನ ಅಂತ ಹೇಳ್ತಾರೆ, ಕಟ್ ಮಾಡಿದ್ದಾರೆ ಇಲ್ಲ ಅಂತ ನೋಡಿ ಸಾಯಿಸೋದು. ಇದು ಯಾವ ಧರ್ಮ ಸ್ವಾಮಿ? ಯಾವ ಧರ್ಮ ಹೇಳಿದೆ? ದಯೆ ಇಲ್ಲದ ಧರ್ಮದ ಜನರು, ಅವ್ರಿಗೆ ದಯನೇ ಇಲ್ಲ. ಆ ಧರ್ಮದ ಜನರನ್ನ ನಾಶ ಮಾಡಬೇಕು. ಯಾಕೆಂದರೆ ಇಂದು ವಿಶ್ವ ಭಯೋತ್ಪಾದಕರಿಂದ ನರಳ್ತಾ ಇದೆ. ಇಡೀ ವಿಶ್ವನೇ ಇದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಭಾರತಕ್ಕೆ. ಯಾಕೆಂದರೆ ನಾವು ಯಾವತ್ತೂ ಯಾರಿಗೂ ಅನ್ಯಾಯ ಬಯಸೋದಿಲ್ಲ. ಆದರೆ 75 ವರ್ಷ ನಾವು ಸಹಿಸ್ಕೊಂಡು ಬಂದಿದ್ದೀರಿ. ಕಾಶ್ಮೀರ ನಮ್ಮ ಭಾರತದ ಮುಕುಟ. ಕಾಶ್ಮೀರ ಇಲ್ಲಾಂದರೆ ಈ ಭಾರತ ಇರಲ್ಲ. ಶಿರನೇ ಇಲ್ಲ, ತಲೆನೇ ಇಲ್ಲ ಅಂದರೆ ಈ ದೇಹ ತಗೊಂಡು ದೇಹ ಇರುತ್ತಾ ಸ್ವಾಮಿ? ಇದು ಪ್ರತಿಯೊಬ್ಬರಲ್ಲಿ ರಕ್ತ ಕುದಿಬೇಕು, ಇದನ್ನು ಖಂಡನೆ ಮಾಡಬೇಕು. ಅದು ಬಿಟ್ಬಿಟ್ಟು ಆ ದ್ವಂದ್ವ ಹೇಳಿಕೆ ಕೊಡ್ತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು, ಅಲ್ಲಿ ಏನೂ ನಡೆದಿಲ್ಲ ಅಂತ ಹೇಳ್ತಕ್ಕಂಥದ್ದು, ಇದು ಯಾವ ವ್ಯಕ್ತಿ ಮೆಚ್ಚತಕ್ಕಂಥ ಮಾತು? ಹೌದಾ ಇಲ್ವಾ? ಭಾರತೀಯನಾಗಿ ಒಂದೇ ಧ್ವನಿ ಬರಬೇಕು. ಭಾರತದ ಏಕತೆನ ಪ್ರತಿಯೊಬ್ಬರು ಕಾಪಾಡಬೇಕು. ದೇಶ ಇದ್ದಾಗ ಸ್ವಾಮಿ ನಾವು ಅನ್ನ ತಿನ್ನೋದು, ನೀರು ಕುಡಿತಕ್ಕಂಥದ್ದು, ನಮ್ಮ ದೇಹನೇ ಶಿರನೇ ಇಲ್ಲ ಅಂದರೆ ನಾವು ಹೆಂಗೆ ಸ್ವಾಮಿ ಬದುಕೋಕ್ಕಾಗುತ್ತೆ? ಇದನ್ನು ಪ್ರತಿಯೊಬ್ಬ ಭಾರತೀಯನು ಮನಗಾಣಿಸ್ಬೇಕು. ಪ್ರತಿಯೊಬ್ಬ ಸಂಸ್ಕೃತಿನ ಇದರಲ್ಲಿ ಬೆರಿಬೇಕು. ಕೈ ಜೋಡಿಸಿದಾಗ ಈ ದೇಶ ಉಳಿಯುತ್ತೆ, ನಾಡು ಉಳಿಯುತ್ತೆ, ನಾವು ಉಳಿತೀವಿ. ಅದು ಬಿಟ್ಬಿಟ್ಟು ದ್ವಂದ್ವ ಹೇಳಿಕೆ ಕೊಡ್ತಕ್ಕಂಥದ್ದು, ಅವ್ರನ್ನ ಪುಸ್ತಾಯಿಸೋದು ಏನಕ್ಕೆ ಬೇಕು ಅಂತ ನಿಮಗೆ ಅಂತರ್ಜನದ ಓಟು ನಿಮ್ಗೆ ಏನಕ್ಕೆ ಬೇಕು ಸ್ವಾಮಿ? ಅವ್ರಿಗೆ ನಾವು ಮಂದಟ್ಟು ಮಾಡಬೇಕು. ಈ ದೇಶದಲ್ಲಿ ಇರ್ತೀಯ ಇರೋ, ಇಲ್ಲ ಅಂದರೆ ನಿಂಗೆ ಅಂದು ಗಾಂಧಿ ಮಾಡಿದ್ನಲ್ಲ ನೀವು. ಪುಸ್ಲಾಯಿಸ್ತಿರೋದು ಯಾರು ಅಂತ ಹೇಳಿ ಅಮ್ಮ, ಇಲ್ಲಿ ಈ ಪುಸ್ಲಾಯಿಸ್ತಿರೋದು ಕಾಂಗ್ರೆಸ್ಸಿನ ಕೆಲವರು ಇದ್ದಾರೆ. ಅದರಲ್ಲಿ ಈಗ ಇವನು ಹೇಳಬೇಕು, ಸತೀಶ್ ಜಾರಕಿಹೊಳಿ ತಗೊಳ್ಳಿ, ಮತ್ತು ಅನಿಲ್ ಲಾಡ್ ತಗೊಳ್ಳಿ, ತಿಮ್ಮಾಪುರ ತಗೊಳ್ಳಿ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಅಲ್ಲಲ್ಲ ಬೇರೆ ಅವ್ರನ್ನ ಬಿಟ್ಬಿಡಿ, ಸಂತೋಷ್ ಲಾಡ್ನು ಬಿಡಿನಿ, ಮಾನ್ಯ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ಓಟು ರಾಜಕೀಯಕ್ಕೋಸ್ಕರ ಅವ್ರು ಏನೂ ನಡೆದೇ ಇಲ್ಲ ಅಂತ ಹೇಳಿಕೆ ಕೊಟ್ಟು ಇಂದು ಪಾಕಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದ ಜನಮನದಲ್ಲಿ ಮತ್ತು ಮುಸ್ಲಿಂ ರಾಷ್ಟ್ರದಲ್ಲಿ ಏಕ್ದಮ್ ನಾಯಕನಾಗಿ ಬೆಳೆದ್ಬಿಟ್ರೆ ನಿಮಗೆ ನೋಬೆಲ್ ಪ್ರಶಸ್ತಿ ಬೇಕಾ ಮುಖ್ಯಮಂತ್ರಿಯವರೇ? ನಿಮಗೆ ಬೇಕಾಗಿರೋದು ಖಂಡನೆ ಮಾಡೋದು ಬಿಟ್ಬಿಟ್ಟು ನೀವು ಅದನ್ನು ಸಮರ್ಥನೆ ಮಾಡಿ ಆಮೇಲೆ ಪ್ರತಿಯೊಬ್ಬರು ನಿಮ್ಮನ್ನ ತರಾಟೆಗೆ ತೊಗೊಂಡಾಗ ನಾನು ಹಂಗೆ ಹೇಳಿಲ್ಲ ಅಂತ ನಾಳೆಗೆ 1-2 ನೀವು ತಕ್ಷಣ ರಾಜೀನಾಮೆ ನೋಡಿ. ಸಮರ್ಥ ನಾಯಕರು ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ, ಅವ್ರು ನಡೆಸ್ತಾರೆ. ದ್ವಂದ್ವ ಹೇಳಿಕೆ ನೀಡಿ ನೀನು ನಮ್ಮ ದೇಶದ ಮಾನ ಹರಾಜಾಗ್ತಿದ್ಯಾ ಅಂಥ ಮುಖ್ಯಮಂತ್ರಿ ಬೇಕೇನ್ರಿ? ಕಾಂಗ್ರೆಸ್ ಮುಖಂಡರು ತಕ್ಷಣ ರಾಜೀನಾಮೆ ಪಡಿಬೇಕು. ಇಂಥ 4 ಮುಖ್ಯಮಂತ್ರಿನ, ಇನ್ನು 4 ಮಂತ್ರಿಗಳನ್ನ, ತಿಮ್ಮಾಪುರು, ಸಂತೋಷ್ ಲಾಡು, ಇವರೆಲ್ಲ ಏನು ನಾಟಕ ಆಡ್ತಿದ್ದೀರಾ? ದೇಶಕ್ಕಾಗಿ ಪ್ರತಿಯೊಬ್ಬನ ಉರಿದುಂಬಿಸ್ಬೇಕು, ರಾಷ್ಟ್ರ ಕಟ್ಟಬೇಕು. ಕಟ್ಟಿದೆ ರಾಷ್ಟ್ರ ಇದ್ದರೆ ನೀವು ನಿಮ್ಮ ಅಧಿಕಾರ, ಇಲ್ಲಾಂದ್ರೆ ಇಲ್ಲ. ಅದೇ ರೀತಿ ವಿಚಾರವಾದಿಗಳಂತ ಏನು ಹೇಳ್ತಿದ್ದಾರೆ, ನಾಟಕ ಆಡ್ಕೊಂಡು ಮನೇಲಿ ಕೂತಿದ್ದಾರೆ, ಯಾಕೆ ಹೇಳಿಕೆ ಕೊಡ್ತಿಲ್ಲ? ಅವ್ರನ್ನ ಸಾಯಿಸ್ಬೇಕು, ಆ ಥರ ಮಾಡಬಾರ್ದು. ಎಲ್ಲರೂ ಜೀವನ ಬಂದಮೇಲೆ ಎಲ್ಲರೂ ಇರ್ಬೇಕು ಹಂಗೇನೆ. ಅವ್ರನ್ನ ಸಾಯಿಸಿದ್ರೆ ಏನು ಬಂತು? ಈಗ ಅವ್ರ ಹೆಂಡ್ರ ಮಕ್ಕಳೆಲ್ಲ ಗೋಳ್ಬಿಡ್ತಾರ, ಅದು ತಪ್ಪೇ ಸರ್. ಉಳಿಸ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನಮ್ಮ POKನ ವಾಪಸ್ ತಗೋಬೇಕು. ಯಾಕೆ ನಮ್ಮ ಹಳೆ ಕಾಲದ ಇಂದಿರಾ ಗಾಂಧಿಯವರು ಅವರೆಲ್ಲ ಯುದ್ಧ ಮಾಡಿದ್ರು, ಪಾಕಿಸ್ತಾನ ಸೈನಿಕರನ್ನೆಲ್ಲ ವಶಕ್ಕೆ ತೊಗೊಂಡ್ರು, ತಿರ್ಗಾ ಎಲ್ಲ ಫ್ರೀ ಸಾಬ್ರಿಗೆ ಬಿಟ್ಕೊಟ್ರು, ನಮಗೇನು ಮಾಡ್ಕೊಳ್ಳಿಲ್ಲ. ಈಗ ನಮ್ಮ ಸಿಂಧು ನದಿ 80% ಅವ್ರಿಗೆ ಅನುಕೂಲ, 20% ನಮ್ಮ ನದಿ ನಮ್ಮ ನೀರು ಎಲ್ಲ ಅವ್ರದ್ದೇ, ಎಲ್ಲ ಅನುಕೂಲ ಅವ್ರದ್ದೇ ಆಗಿರೋದ್ರಿಂದ ನಾವು ಅವ್ರಿಗೆ ಇದು ಮಾಡ್ಬಾರ್ದು. ಈಗ ವಾರ್ ಮಾಡೋದೇ ಒಳ್ಳೆಯದು, ನಾವು ಅವ್ರಿಗೆ ಬುದ್ಧಿ ಕಲಿಸಲೇಬೇಕು. ಈಗ ಸಿಂಧು ನದಿಯನ್ನು ಈಗ ತಡೆ ಹಿಡಿದಿರಲ್ಲ, ನೀರು ಹೋಗ್ಲಿಕ್ಕೆ ಈಗ ಬಿಡ್ತಿಲ್ಲಲ್ಲ ಈ ಒಂದು ಭಯೋತ್ಪಾದಕರ ಅಟ್ಟಹಾಸ ಆದಮೇಲೆ. ನೀರು ಬಿಟ್ಟು ಡ್ಯಾಮ್ ಖಾಲಿ ಮಾಡಿಬಿಡ್ಬೇಕು ಸರ್. ನಮ್ಗೆ ಬೇಕಾದ್ರೆ 20% ತಾನೇ, 10% ಕುಡಿಯೋಕೆ ಮಾಡಬೇಕು. ನಿಮ್ಮ ಮಿಗ್ನಾದೆಲ್ಲ ಖಾಲಿ ಮಾಡಿಬಿಡ್ಬೇಕು. ಅವ್ರಿಗೆ ನೆಕ್ಸ್ಟ್ ಬೇಸಿಗೆಯಲ್ಲಿ ನೀರು ಇಲ್ದಂಗೆ ಆಯ್ತದೆ.
ಈಗ ನೀರಿದೆ ತಾನೇ ಬಿಡಬೇಕು, ನೀರಿಲ್ಲ ಅಂದ್ರೆ ಎಲ್ಲಿ ಬಿಡ್ತೀರಾ? ನಮ್ಗೆ ಬೇಕಾದಷ್ಟು ಸೀಪೇಜ್ ಮಡಿಕೊಂಡು ಇನ್ನು ಮಿಗ್ನ ನೀರು ಬಿಟ್ಬಿಡ್ಬೇಕು. ಈಗ ಸರ್ ಸೇನೆಗೆ, ಭಾರತೀಯ ಸೇನೆಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ, ಅಂದರೆ ಸಮಯ ಸಂದರ್ಭ ನೋಡಿ ಭಯೋತ್ಪಾದಕರನ್ನ ಹೊಡೆದಾಕಿ ಅನ್ನುವಂಥದ್ದು. ಇಲ್ಲ, ಅದು ಮಾಡಿರೋದು ತುಂಬ ಒಳ್ಳೆಯದು. ಯಾಕೆಂದ್ರೆ ನಮ್ಮಲ್ಲಿ ಇವಾಗ ಹೋಮ್ ಮಿನಿಸ್ಟರ್ ಆಗಲಿ, ಡಿಫೆನ್ಸ್ ಮಿನಿಸ್ಟರ್ ಆಗಲಿ, PM ಆಗಲಿ ತುಂಬ ಎಲ್ಲ ಕೇಪಬಲ್ ಪರ್ಸನ್ಸು. ಯಾಕೆ ಮೋದಿಗೆ ಹೆಣ್ರಿಲ್ಲ ಮಕ್ಕಳಿಲ್ಲ, ಅವನಿಗೆ ದೇಶ ಒಂದು ಬೇಕಷ್ಟೇ. ಈ ಬೇರೆಯವರಾದರೆ ಅವ್ರ ಫ್ಯಾಮಿಲಿ ಬೇಕು, ಎಲ್ಲ ಬೇಕು. ಆದ್ದರಿಂದ ಇವ್ರು ಮಾಡೋದೇ ತುಂಬ ಒಳ್ಳೆಯದು, ಮಾಡಲೇಬೇಕು. ಹೌದು ಸರ್, ಇಲ್ಲ ನಮಗೇನು ಮುಳುಗಾಲ ಇಲ್ಲ ಸರ್. ನೋಡಿ ನೀವು ಎಲ್ಲ 26 ಜನನ ಕೊಂದಿದ್ದಾರೆ, ಇನ್ನು ನಾಳೆ ದಿನ ಜಾಸ್ತಿ ಆಗ್ಬೋದು. ಹೌದು ಸರ್, ಇವತ್ತು 26 ಕೊಂದವ್ರೆ, ನಾಳೆ 250 ಕೊಂತಾರೆ. ಅವಾಗ ಏನು ಮಾಡ್ತೀರಾ? ಇದೇ ಸಮಾಧಾನ ಮಾಡ್ಕೊಂಡ್ರೆ ಬರೀ ಸಮಾಧಾನ ಇರ್ತದೆ ಅಷ್ಟೇ. ಒಂದು ಸತಿ ಬುದ್ಧಿ ಕಲ್ಸರೆ ಎದುರ್ತಾರೆ. ನೋಡಿ, ಅವ್ರಿಗೆ ಭಯೋತ್ಪಾದನೆಗೆ ದುಡ್ಡು ಬೇರೆ ಕಡೆಯಿಂದ ಬರ್ತದೆ, ನಮಗೆಲ್ಲಿಂದ ಬರ್ತದೆ? ಆಮೇಲೆ ದೇಶ ಇಂಪ್ರೂವ್ಮೆಂಟಿಗೆ ದುಡ್ಡಿಲ್ಲ. ಅಲ್ಲಿ ಭಯೋತ್ಪಾದನೆ ಮಾತ್ರ ಎಲ್ಲ ದೇಶದಿಂದ ದುಡ್ಡು ಕಳಿಸ್ಬೋದು. ಇದನ್ನು ಭಯೋತ್ಪಾದನೆ ಮಾತ್ರ ದುಡ್ಡು ಬರ್ತದೆ ಅಲ್ಲಿಗೆ. ದೇಶ ಇಂಪ್ರೂವ್ಮೆಂಟಿಗೆ ದುಡ್ಡು ಇಲ್ವಾ ಪಾಕಿಸ್ತಾನದಲ್ಲಿ? ಅದು ಭಯೋತ್ಪಾದನೆ ನಿಲ್ಲಿಸೋಕ್ಕೆ ಏನು ಬೇಕು ಎಲ್ಲ ಮಾಡಬೇಕು. ಹೌದು, 26 ಜನ ಹೊಡೆದಿದ್ದಾರಲ್ಲ, ಅಯ್ಯೋ ಇವ್ರನ್ನ ಯಾಕೆ ಹೊಡೆದ್ನಿ ಅಂತ ಅವ್ರಿಗೆ ಅನಿಸ್ಬೇಕು. ಆ ಥರ ಅವ್ರಿಗೆ ಮಾಡಬೇಕು ಬ್ರೋ. ಎಲ್ಲ ದೇಶ ಕಾಯಕ್ಕೆ ಹೋಗ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿರೋ ದೇಶ ಕಾಯಕ್ಕೆ ಕೊಡಬೇಕು, ಯಾವತ್ತಿರೋ ಆರ್ಮಿಗೆ ಕೊಡಬೇಕು. ಪ್ರಧಾನಿ ಮಂತ್ರಿ ಅವ್ರದ್ದು ಏನು ಒಪಿನಿಯನ್ ಇದೆ ಅದೇ ನಮ್ದು ಒಪಿನಿಯನ್. ಜನ ನಡ್ಕೊಂಡು ಹೋದ್ರೆ ಹೋಗ್ಬಿಡ್ತಾರೆ ಅವ್ರು ಎಲ್ಲರೂ. ಏನು ಎಷ್ಟಿದ್ದಾರೆ ಅವರು? ಚೀನಾ ಪಾಕಿಸ್ತಾನ್ಗೆ ಬೆಂಬಲ ಕೊಟ್ಟಿದೆ, ಟರ್ಕಿನೂ ಕೊಟ್ಟಿದೆ. ಇವಾಗ ನೋಡಿ, ಅವ್ರನ್ನ ಸಾಯಿಸಿದ್ದು ಮುಸ್ಲಿಮು, ಕಾಪಾಡಿದ್ದು ಮುಸ್ಲಿಮೇನೆ. ಇವಾಗ ಎಲ್ಲಾರು ಪ್ರೀತಿಯಿಂದ ಇರಬೇಕು. ನಮ್ಮನೆ ಹೋಗ್ಬಿಟ್ರೆ ನಾನು ಬಿಡ್ತಾ ಇದ್ನಾ? ನಿಮ್ಮನೆಗೆ ಹೋಗ್ಬಿಟ್ಟು ಹೊಡೆದು ಬಿಡ್ತೇವೆ, ನೀವು ಬಿಡ್ತಾ ಇದ್ರಾ? ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಿಸ್ಸಸ್ಗೆ 2 ದಿನ ಕೂಲಿ 5 ದಿನ ಮನೆ ಕೊಂದಿರ್ಬೇಕು. ಅಲ್ಲಿ ಭಾರತದ ಭಿಕ್ಷೆ ಬೇಡಿದ್ರೆ ಏನೋ ಕೊಟ್ಬಿಡ್ಬೋದಿತ್ತು. ತಿನ್ನೋಕೆ ಅನ್ನ ಇಲ್ದಿರೋರು ಮಂಡಿ ಹುರ್ಕೋಬಿಟ್ರೆ ಬಿಟ್ಬಿಟ್ಟಾರೆ. ಈಗ ಈಗ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧ ಆಗ್ಬೋದು. ಭಾರತೀಯ ಸೇನೆಗೆ ಮೋದಿ ಅವರು ಪರಮಾಧಿಕಾರಗಳನ್ನು ಕೊಟ್ಟಿದ್ದಾರೆ. ಯುದ್ಧ ಮಾಡಿ ಸಮಯ ಸಂದರ್ಭ ನೋಡಿ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳಿ ಅನ್ನುವಂಥದ್ದು. ಬ್ರೋ, ನಾನು ಹೇಳೋದು ಏನಂದರೆ, ಪಾಕಿಸ್ತಾನವರು ನಮ್ಮ 26 ಜನನ ಹೊಡೆದಿದ್ದಾರೆ. ಅದಕ್ಕೆ ನಮ್ಮ ಇಂಡಿಯಾದವರು ರಿವೆಂಜ್ ತೊಗೋಬೇಕು. 26 ಜನ ಹೊಡೆದಿದ್ದಾರಲ್ಲ, ಅಯ್ಯೋ ಇವ್ರನ್ನ ಯಾಕೆ ಹೊಡೆದ್ನಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ ಥರ ಅವ್ರಿಗೆ ಮಾಡಬೇಕು ಬ್ರೋ. ನಾನು ಹೇಳೋದು ಇಷ್ಟೇ, 26 ಜನ ಹೊಡೆದಿದ್ದಾರಲ್ಲ, ಅದಕ್ಕಿಂತ ಡಬಲ್ ಹೊಡಿಬೇಕು ನಮ್ಮ ಜನರು. ಅದನ್ನೇ ನಾನು ಹೇಳೋದು ಬ್ರೋ. ಎಲ್ಲರೂ ಆರ್ಮಿಗೆ ಹೋಗ್ಬೇಕು ಫಸ್ಟು. ಎಲ್ಲ ನಮ್ಮ ದೇಶನ ಕಾಯಬೇಕು, ಅವಾಗೇನೆ ನಮ್ಮ ದೇಶ ಬೆಳೆಯೋದು. ಇಲ್ಲ ಅಂದರೆ ಇವಾಗ ಎಲ್ಲರೂ ನಾನು ಆಫೀಸರ್ ಆಯ್ತೀನಿ, ಫೀಸರ್ ಆಯ್ತೀನಿ ಅಂತಾರೆ. ಅದಕ್ಕೆಲ್ಲ ಹೋಗ್ಬಾರ್ದು. ಎಲ್ಲ ದೇಶ ಕಾಯಕ್ಕೆ ಹೋಗ್ಬೇಕು. ಫಸ್ಟು ಪ್ರಿಫರೆನ್ಸ್ ಯಾವತ್ತಿರೋ ದೇಶ ಕಾಯಕ್ಕೆ ಕೊಡಬೇಕು, ಯಾವತ್ತಿರೋ ಆರ್ಮಿಗೆ ಕೊಡಬೇಕು. ಸೈನಿಕರು ಆಗಬೇಕು. ಹಾಗಾದರೆ ನಾನು ಸೈನಿಕ ಆಗಬೇಕು ಅಂತಲೇ ಇವತ್ತು ನಮ್ಗೆ ಸ್ಪೋರ್ಟ್ಸ್ ಮೀಟ್ ಇತ್ತು ಇಷ್ಟು ದಿವಸನೂ. 26ನೇ ತಾರೀಕಿಂದ 30ನೇ ತಾರೀಕುವರೆಗೂ 1500 ಚೂಸ್ ಮಾಡಿ ಇವಾಗ ಸೆಲೆಕ್ಷನ್ ಆಗಿ ಸ್ಪೋರ್ಟ್ಸ್ ಕೋಟಾ ಕಡೆಯಿಂದ ಹೋದರೆ ಹೆಂಗೋ ಬೇಗ ಆರ್ಮಿಗೆ ಸೀಟ್ ಸಿಗುತ್ತಿಲ್ಲ ಅಂದ್ಬಿಟ್ಟು ಇವಾಗ ನಾವು ಸ್ಪೋರ್ಟ್ಸ್ ಕೋಟಾದಿಂದ ಬಂದಿದ್ದೀವಿ. ನೀವು ಆರ್ಮಿ ಆಗಬೇಕನ್ನೋಂಥ ಕನಸು ಕಾಣ್ತಾ ಇದ್ದೀರಾ. ಈ ಕಡೆ ಒಂದು ಕಡೆ ಪಾಕಿಸ್ತಾನ ಭಯೋತ್ಪಾದಕರು ಈಗ 26 ಜನನ ಏನೋ ಸಾಯಿಸಿರುವಂಥದ್ದೇ ಭಯೋತ್ಪಾದಕರ ದಾಳಿ ನಡೆದಿರುವಂಥದ್ದು ನಿಮ್ಗೆ ಗೊತ್ತಿದೆ ಪಹಲ್ಗಾಮಲ್ಲಿ. ಇವಾಗ 26 ಜನ ಸಾಯಿಸಿದಾರಲ್ಲ, ಅದಕ್ಕಿಂತ ಡಬಲ್ ನಾವು ಸಾಯಿಸಬೇಕು. ಅವ್ರು ಯಾರ್ಯಾರು ಬಟ್ಟೆ ಬಿಚ್ಬಿಟ್ಟು ಅದು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಫಸ್ಟ್ ಅವ್ರನ್ನೆಲ್ಲ ಎಂಕ್ವೈರಿ ಮಾಡಿ. ಇವಾಗ ನೋಡಿ, ಅವ್ರನ್ನ ಸಾಯಿಸಿದ್ದು ಮುಸ್ಲಿಮು, ಕಾಪಾಡಿದ್ದು ಮುಸ್ಲಿಮೇನೆ. ಅದು ಯಾವುದೋ ಹುಡುಗನ ಪಾಪ ಅವ್ರ ಅಪ್ಪ ಸತ್ತೋಗ್ಬಿಟ್ರು ಅಂದ್ಬಿಟ್ಟು ಆ ಹುಡುಗನ ಕೈಲಿ ನಡೆಯೋಕ್ಕಾಯ್ತಿಲ್ಲ ಅಂತ ಹುಡುಗನ ಎತ್ಕೊಂಬಂದ್ರು, ಹೆಗ್ಲ ಮೇಲೆ ಹಾಕ್ಕೊಂಬಂದ್ರು. ಆ ಥರ ಇರ್ತಾರೆ ಒಬ್ಬೊಬ್ಬರು ಮಾತ್ರ ಚೇಂಜ್ ಆಗಬೇಕು ಫಸ್ಟ್. ಇವಾಗ ಎಲ್ಲರೂ ಪ್ರೀತಿಯಿಂದ ಇರಬೇಕು. ಎಲ್ಲರೂ ಈ ದ್ವೇಷ ಭಾವ ಯಾವುದು ಇರಬಾರ್ದು. ಎಲ್ಲ ಒಂದೇ ಥರ ನೋಡ್ಕೋಬೇಕು ಬ್ರೋ. ನನಗೂ ಇದೆ ಆರ್ಮಿ ಹೋಗ್ಬೇಕು. ಚಿಕ್ಕ ವಯಸ್ಸಿಂದ ನನಗೆ ಅದೇ ಡ್ರೀಮ್ ಇದೆ, ಆರ್ಮಿ ಹೋಗ್ಬೇಕಂತ. ಅದೇ ನಾನು ಹೇಳೋದು, ಅವ್ರಿಗೆ ಅನ್ಸ್ಬೇಕು ಇವ್ರ ತಂಟೆಗೆ ಹೋಗಬಾರ್ದು ಇನ್ನೊಮ್ಮೆ. ಆ ಥರ ಮಾಡಬೇಕು ಬ್ರೋ. ಪಾಕಿಸ್ತಾನ ಯುದ್ಧನ ಎದುರಿಸುತ್ತಾ ಇಲ್ಲ ಶರಣಾಗತ್ತಾ ಭಾರತಕ್ಕೆ? ಶರಣಾದರೆ ಭಾಳ ಬೆಟ್ರು ಬ್ರೋ. ಹಾಂ, ಆದರೂ ಅಷ್ಟು ಸೋಲು ಒಪ್ಕೊಳ್ಳಲ್ಲ ನಾವು ಭೀ. ಅವ್ರನ್ನ ಬಿಡೋದು ಬೇಡ. ಅವ್ರು ಶರಣಾದ್ರೂ ನಾವು 26 ಜನ ಕೊಂದಿದ್ದಾರಲ್ಲ, ಅದಕ್ಕೆ ನಾವು ರಿವೆಂಜ್ ತೊಗೋತೀವಿ ಬ್ರೋ. ಪ್ರಧಾನಿ ಮಂತ್ರಿ ಅವ್ರದ್ದು ಏನು ಒಪಿನಿಯನ್ ಇದೆ ಅದೇ ನಮ್ಮದು ಒಪಿನಿಯನ್ನು. ಏನೋ ಪಬ್ಲಿಕ್ಕು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಇದು ಮಾಡ್ತಾ ಇದ್ದಾರೆ. ನಾವು ನಮ್ಮದು ಅದೇನೇ ಇರೋದು. ಏನೋ ನಮ್ಮ ಜನಗಳು, ಅವರು ನಮ್ಮ ಪ್ರಜೆಗಳು, ನಮ್ಮ ಜನಗಳು ಹೋಗಿರೋದು ನಮಗೆ ನೋವು ಆಗ್ತಿರೋದು. ನಮ್ಮನೆ ಮಕ್ಕಳಲ್ವಾ? ಎಲ್ಲರೂ ಮಕ್ಕಳೇ ಸರ್, ಎಲ್ಲರೂ ಬೇಕು ನಮಗೆ. ಏನೋ ಮಾಡಲಿ ಸರ್, ಯುದ್ಧ ಮಾಡ್ಬೇಕು ಸರ್, ಖಂಡಿತ ಮಾಡ್ಬೇಕು ಸರ್, ಬಿಡಬಾರ್ದು, ಮಾಡಬೇಕು. ಓಕೆ, ಈಗ ಭಾರತೀಯ ಸೇನೆಗೆ ಈಗ ಒಂದು ಪರಮಾಧಿಕಾರ ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ
ಭಯೋತ್ಪಾದಕರ ಮೇಲೆ ಯುದ್ಧ ಮಾಡಿ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಮೋದಿಯವರು ಕೊಟ್ಟಿರುವಂಥದ್ದು. ಅದು ನಿಜ ಮಾಡಬೇಕು, ಅದು ಒಳ್ಳೆಯರೋ ಸರಿನೇ, ಅವರು ಒಳ್ಳೆಯದು ಮಾಡಲೇಬೇಕು, ಅದು ಮಾಡಲಿ ಸರ್. ಪಾಕಿಸ್ತಾನ ಯುದ್ಧನ ಎದುರಿಸುತ್ತಾ ಅಥವಾ ಶರಣಾಗತ್ತಾ? ಶರಣಾಗತ್ತೆ, ಯಾಕೆ ಎದುರಿಸುತ್ತೆ? ಎದುರಿಸಲ್ಲ, ಅವ್ರು ಆಗೋದಿಲ್ಲ, ಅವ್ರ ಕೈಲಿ ಅಷ್ಟೊಂದು ಇದ್ದಿಲ್ಲ, ಶಕ್ತಿ ಇಲ್ಲ. ಏನು ಸುಮ್ಮನೆ ಬಾಯಿ ಮಾತಾಡೋದಲ್ಲ ಸರ್, ಕೆಲಸ ಮಾಡಬೇಕು. ಇದು ನಮ್ಮ ಭಾರತದ್ದು ಇದು ಗೊತ್ತಾಯ್ತಾ, ಶಕ್ತಿ ಇದು ಒಳ್ಳೆಯದು, ಮಾಡಲಿ ಸರ್, ಒಳ್ಳೆಯದು ಹೇಳಿ. ಮೋದಿಯವರು ಈಗ ಭಾರತೀಯ ಸೇನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ ಎಲ್ಲ ಸಿಗ್ನಲ್ ಕೊಡೋದೇನು ಅವ್ರಿಗೆ. ಫಸ್ಟ್ ಈ ಥರ ಯಾರು ಇದ್ರೂ ದೇಶದವ್ರು ಇದ್ರೆ ಫಸ್ಟು ಹೊಡಿಬೇಕು ಅವ್ರಿಗೆಲ್ಲ. ಏನಕ್ಕಂದರೆ ನಮ್ಮ ದೇಶ ಸುರಕ್ಷಾ ಇದೆಯಲ್ಲ, ಈ ಥರ ಎಲ್ಲ ಮಾಡಿದ್ರೆ ಕೆಲಸ ನಮಗೆ, ನಾವು ಸುರಕ್ಷಿತರಿರಬೇಕಲ್ಲ. ಅದಕ್ಕೋಸ್ಕರ ಯಾರನ್ನ ಇರಲಿ, ಟೆರರಿಸ್ಟ್ ಯಾರನ್ನ ಇರಲಿ, ಫಸ್ಟ್ ಹಿಡ್ಬಿಟ್ಟು ಅವ್ರಿಗೆ ಇದು ಮಾಡಬೇಕು. ಅದು ನಾವು ಎಲ್ಲ ಫುಲ್ ಸಪೋರ್ಟ್ ಮೇಲೆ ಇದ್ದೀವಿ. ಆ ಥರ ಯಾರು ಇದ್ರೂ, ದೇಶದವ್ರು ಯಾರು ಇದ್ರೂ ಅವ್ರ ಇದರಲ್ಲಿ ಸರ್ಕಾರ ಜೊತೆಗೆ ನಾವೆಲ್ಲ ಇದ್ದೀರಾ. ಪಾಕಿಸ್ತಾನ ಯುದ್ಧನ ಎದುರಿಸುತ್ತಾ ಅಥವಾ ಶರಣಾಗತ್ತಾ ಅಂತ ಅಂದರೆ ಸರೆಂಡರ್ ಆಗುತ್ತಾ ಅಥವಾ ಯುದ್ಧ ಮಾಡುತ್ತಾ ಪಾಕಿಸ್ತಾನ ಅಂತ? ಸರೆಂಡರ್ ಫಸ್ಟ್ ಮಾಡ್ಸೋಣ. ನಮ್ಮದು ಜನ ನಡ್ಕೊಂಡು ಹೋದ್ರೆ ಹೋಗ್ಬಿಡ್ತಾರೆ ಅವ್ರು ಎಲ್ಲರೂ. ಏನು ಎಷ್ಟಿದ್ದಾರೆ ಅವರು? ಹಾಂ, ಯುದ್ಧ ಏನಕ್ಕೆ? ನಮಗೆ ನಡ್ಕೊಂಡು ಹೋಗಿದ್ರೆ ಎಲ್ಲರೂ ಹೋಗ್ಬಿಡ್ತಾರೆ, ಬಿಡ್ತಾರೆ. ಅಷ್ಟೊಂದು ನಮ್ಮ ಕೆಪಾಸಿಟಿ ಇದೆ ನಮ್ಮ ದೇಶದ ಆರ್ಮಿ. ಸೈನಿಕರು ನಡ್ಕೊಂಡು ಹೋದ್ರೆ ಸಾಕು, ಹೆದರು ಬಿಡುತ್ತೆ ಹಾಗಾದ್ರೆ ಪಾಕಿಸ್ತಾನ. ಅಷ್ಟೊಂದು ನಮ್ಮದು ಕೆಪಾಸಿಟಿ ಇದೆ, ನಾವು ಮಾಡ್ತೀವಿ, ಏನು ನಮಗೆ ಇದ್ದಿಲ್ಲ ಬಸ್. ಬಟ್ ಇದಾಗ್ದಿದ್ದು ಎಲ್ಲರಿಗೆ ಒಂದು ನಮಗೆಲ್ಲ ಫುಲ್ ಭಾಳ ಪೇನ್ ಇದೆ. ಅದೆಲ್ಲ ಈ ಥರ ಆಗಬಾರ್ದು, ಆಗಿದೆ, ನೆಕ್ಸ್ಟ್ ಆಗಬಾರ್ದು. ನಮಗೆಲ್ಲ ಸ್ವಲ್ಪ ಸುರಕ್ಷಿತ ಇರಬೇಕು ನೋಡಿ. ಏನು ಹೇಳ್ತೀರಾ ಈಗ ಪಾಕಿಸ್ತಾನದ ವಿರುದ್ಧ ಇನ್ನು 2-3 ದಿನದಲ್ಲಿ ಯುದ್ಧ ಆಗುವಂಥದ್ದು, ಮತ್ತು ಭಾರತೀಯ ಸೇನೆಗೆ ಅಧಿಕಾರಗಳನ್ನು ಕೊಟ್ಟಿರುವಂಥದ್ದು ಮೋದಿಯವರು, ಸಮಯ ಸಂದರ್ಭ ನೋಡಿ ಭಯೋತ್ಪಾದಕರನ್ನು ಹೊಡಿರಿ ಮಟ್ಟ ಹಾಕಿ ಅನ್ನುವಂಥದ್ದು? ಮೋದಿಯವರು 3 ತಂಡಾಧಿಕಾರಿಗಳಿಗೂ ಯಾವ ಆಯಕಟ್ಟಿನ ಪೈಸಲ್ಲಿ ನಿಮಗೆ ಅವ್ರಿಗೆ ಪ್ರಮಾಣಾಧಿಕಾರ ಕೊಟ್ಟಿದ್ದಾರೆ. ಚೀನಾ ಪಾಕಿಸ್ತಾನಿಗೆ ಬೆಂಬಲ ಕೊಟ್ಟಿದೆ, ಟರ್ಕಿನೂ ಕೊಟ್ಟಿದೆ. ನೋಡಿ ಎಂಥ ಸನ್ನಿವೇಶ ಅಂತ. 26-27 ಹೊಡೆದಂಥ ಅವರು ಪಾಕಿಸ್ತಾನ ಭಯೋತ್ಪಾದಕರು ಹುಡುಕಿ ಕೊಲ್ಲೋಕೆ ಹೋದ್ರೆ ಅವ್ರು ಚೀನಾ ಪಾಕಿಸ್ತಾನದವ್ರು ಬರ್ತಾರೆ ಯಾಕೆ? ನಮ್ಮ ಹೆಣಗಳು, ನಮ್ಮ ದೇಶದ ಹೆಣಗಳು ಬಿಡ್ತಾ ಇದೆ. ಅವ್ರಿಗೇನು ಕಾರಣ? ನಮ್ಗೆ ಯಾರು ಇಲ್ವ ಭೂಲೋಕದಲ್ಲಿ, ಯಾರು ಇಲ್ವ ಸಪೋರ್ಟ್ಗೆ? ಅಮೇರಿಕ ಇದೆ, ಇಷ್ಟೇ ಇಲ್ಲ ಅಂತವರು ನಮ್ಮ ಕಡೆ ನಿಂತಿದ್ದಾರೆ. ಯುದ್ಧ ಮಾಡುತ್ತಾ ಅಥವಾ ಶರಣಾಗತ್ತಾ ಪಾಕಿಸ್ತಾನ? ಸರೆಂಡರ್ ಆಗೋ ಕಾರಣ, ತಿನ್ನೋಕೆ ಅನ್ನ ಇಲ್ಲ. ಅಲ್ಲಿ ನೋಡಿದ್ರೆ ನ್ಯೂಸ್ ನೋಡಿದ್ರೆ ರಾತ್ರಿ ಹೊತ್ತು ನನ್ನ ಅದನ್ನೇ ವೀಕ್ಷಣೆ ಮಾಡ್ತಾರೆ. ತಿನ್ನೋಕೆ ಅನ್ನ ಇಲ್ಲ, 2 ದಿನ ಕೋಲಿ 5 ದಿನ ಮಣಿಕೊಂಡಿರ್ಬೇಕು ಅಲ್ಲಿ. ಯಾಕಪ್ಪ ಬಡಪಾಯಿ? ಏನೋ ಕೇಳಿದರೆ ಭಾರತದ ಭಿಕ್ಷೆ ಬೇಡಿದ್ರೆ ಏನೋ ಕೊಟ್ಬಿಡ್ಬೋದಿತ್ತು. ಕಚ್ಚಾ ಪದಾರ್ಥಗಳಿಲ್ಲ, ಮೆಡಿಸನ್ಗೆ ಅಲ್ಲಿ 30-40% ಹೋಯ್ತದ ಇಲ್ಲಿಂದನೇ. ಕೊಡ್ರಪ್ಪ, ಏನೋ ರೇಷನ್ ಇಲ್ಲ ಕೊಡ್ರಪ್ಪ, ಏನೋ ಹಾಸ್ಪಿಟ್ಲಿಗೆ ಹುಷಾರಿದ್ದವ್ರಿಗೆ ಆಪ್ರೇಷನ್ ಏನೋ ಕೊಡ್ರಪ್ಪ ಅಂದರೆ ಕೊಟ್ಬಿಡ್ಬೋದಿತ್ತು. ತಿನ್ನೋಕೆ ಅನ್ನ ಇಲ್ದಿರೋರು ಮಂಡಿ ಹುರ್ಕೋಬಿಟ್ರೆ ಬಿಟ್ಬಿಟ್ಟಾರೆ. ಈಗ ಆದರೂ ಪೊಗರು ಪಾಕಿಸ್ತಾನಕ್ಕೆ ಈ ಅದೆಲ್ಲ ಅದು ಕುತಂತ್ರ. ಅದೇನು ಮಾಡ್ತೇವೆ, ಪಾಕಿಸ್ತಾನ ನೆಲನ ಕೋಟಿ ಗಟ್ಟಲೆ ಕೊಟ್ಟು ಬಡ್ಸ್ಕೊಂಡದೆ ಭೂಲೋಕನ, ಪಾಕಿಸ್ತಾನ ಭೂಲೋಕನ ಬಡ್ಸ್ಕೊಂಡು ಅದಕ್ಕೆ ಸಪೋರ್ಟ್ ಕೊಟ್ಟು ಇದು ಪಾಕಿಸ್ತಾನ ಹಂಗಿರೋ ಮುಳುಗೋಯ್ತದೆ ಅಂತ ಗೊತ್ತದು. ಹಂಗಾಗ್ಬಿಟ್ಟದೆ. ಏನು ಮಾಡೋಕ್ಕಾಗೋದು? ಏನು ಮಾಡ್ತೀರಾ ಹೇಳಿ? ನಮ್ಮ ಭಾರತದ ಜೊತೆ ಸ್ನೇಹ ಬೆಳೆಸಿದ್ರೆ ಪಾಕಿಸ್ತಾನ ಚೆನ್ನಾಗಿರ್ತಿತ್ತು ತಾನೆ. ಈಗ ಹೇಳ್ಕೊಟ್ಟಾರೆಲ್ಲ ಬಂದರೆ ಯಾರೂ ಬರಲ್ಲ ಅಲ್ಲ. ಈಗ ಭಾರತಕ್ಕೆ ಪಾಕಿಸ್ತಾನದ ಸ್ನೇಹನೇ ಬೇಡ ಅಂತ ಹೇಳಿ ಆ ರೀತಿಯಾಗಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದ ಮೇಲೆ ಯಾವ ಸ್ನೇಹ ಬೇಕು ಅಂತ? ಯಾಕೆ ನಾವು ಕಿತ್ತಾಡ್ತಾ ಇದ್ಮೇಕಾದ್ರೆ ಕಾಲದಿಂದನೂ ನಮಗೂ ನಿಮಗೂ ಯಾವ ಸ್ನೇಹ ಬೇಕು? ನೀನು ಮಾತಾಡ್ಸಿದ್ರೆ ಎಷ್ಟು, ಬಿಟ್ರೆ ಎಷ್ಟು, ನಿನ್ಗೂ ಅದಾಗೋಲಿ. ಅದಕ್ಕೆ ಯುದ್ಧ ಮಾಡ್ತಾ ಇರೋದು. ಯುದ್ಧ ಮಾಡೋದು ಒಳ್ಳೆಯದು. ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ ಜನಗಳಿಗೆ, ಬೇಡಿ ಕಣ್ರಪ್ಪ ಬೇಡ, ಯುದ್ಧ ಮಾಡೋದು ಒಳ್ಳೆಯದು. ಏನು ಹೇಳ್ತೀರಾ ಈಗ ನೀವು? ಮೋದಿ ಅವ್ರಿಗೆ ಒಂದು ಪವರ್ ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸೇನೆಗೆ. ಮೋದಿ ಅವ್ರು ತೆಗಿಲೇಬೇಕಿದು ಆ್ಯಕ್ಷನ್, ಇದು ಕಂಪಲ್ಸರಿ 100% ತೆಗಿಲೇಬೇಕಿದು. ಪಾಪ ಅವ್ರು ಬಂದು ಅವ್ರು ಊರು ಬಿಟ್ಟು ಊರಿಗೆ ಹೋಗೋರೆ, ಎಲ್ಲರೂ ಹೋಗೋರೆ, ಮಾಡಿರೋದು ತಪ್ಪಿದು. ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಅವ್ರಿಗೆ ನ್ಯಾಯನೇ. ಅಂದರೆ ಪ್ರತೀಕಾರ ತೀರಿಸ್ಕೊಳ್ಬೇಕು, ಯುದ್ಧ ಮಾಡಲೇಬೇಕು ಭಯೋತ್ಪಾದಕರ ವಿರುದ್ಧ. ಹಾಗಾದರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ತಪ್ಪು ಮಾಡೋರು ನೀರು ಕುಡಿಲೇಬೇಕು. ಅದೇ ನಮ್ಮದು. ಯಾರೇ ಇರಲಿ, ಊರು ಬಿಟ್ಟು ಊರಿಗೆ ಹೋದರೆ ನಮಗೆ ಸೇಫ್ಟಿ ಕೊಡ್ಬೇಕು. ಅದೇನೇ ಇರೋದು. ಯಾಕೆ ಸೇಫ್ಟಿ ಕೊಟ್ಟಿಲ್ಲ? ಸೇಫ್ಟಿ ಕೊಡ್ರಿ. ಯಾರೇ ಇರಲಿ, ತಮಿಳವನಿರಲಿ, ಕನ್ನಡದವನಿರಲಿ, ಮುಸ್ಲಿಮ್ ಯಾರೇ ಇರಲಿ, ಸೇಫ್ಟಿ ಕೊಡಿರಿ. ಸೇಫ್ಟಿ ಕೊಡೋ ಒಂದು ಮನುಷ್ಯ. ಯಾರಿಗೆ ಸೇಫ್ಟಿ ಕೊಡಬೇಕು ಏನು ಅಂತ ನಾವು ಇವಾಗ ಊರು ಬಿಟ್ಟು ಊರಿಗೆ ಹೋಗ್ತೀವಿ, ಸೇಫ್ಟಿ ಕೊಡ್ರಿ ನಮಗೆ. ಏನಕ್ಕೆ ಈ ಥರ ಬರ್ತಾರೆ ಅವರು? ಅದು ಮೈನ್ ಇರೋದು. ಯಾರು ಬರ್ತಾರಂತ ಹೇಳ್ತಿದ್ದೀರಾ ನೀವು? ಏನು
ಅಲ್ಲ ಸರ್, ನಮಗೆ ಒಂದು ಊರಿಗೆ ಹೋದರೆ ಸೇಫ್ಟಿ ಕೊಡ್ರಿ. ಯಾಕೆ ಸೇಫ್ಟಿ ಕೊಟ್ಟಿಲ್ಲ ನಿಮಗೆ? ಹೆಂಗೆ ಬಿಟ್ಬಿಟ್ರೆ ಹೆಂಗೆ? ಇವ್ರು ಏನೇನೋ ಮಾಡಿಬಿಟ್ರೆ ಇವಾಗ ಮಾಡ್ತಾರೆ, ಇನ್ನೊಂದ್ಸಲಿ ಮಾಡಿದ್ರೆ ಏನು ಮಾಡ್ತೀರಾ? ಇವಾಗ ನಾನೇ ಹೋಯ್ತೀನಿ ಅಲ್ವಾ? ಅಂದ್ರೆ ಬೇರೆ ಒಂದು ಊರಿಗೆ ಅಥವಾ ಕಾಶ್ಮೀರಕ್ಕೆ ಹೋದಾಗ ನಿಮ್ಗೆ ಸೇಫ್ಟಿ ಬೇಕು ಅಂತ ಹೇಳ್ತಿದ್ದೀರಾ ನೀವು. ಸೇಫ್ಟಿ ಇರಲಿಲ್ಲ ಅಂತ ಹೇಳ್ತಿದ್ದೀರಾ ಅಲ್ಲಿ ಪಾಲ್ಗಾಮ್ ಅಲ್ಲಿ. ಅಲ್ಲಿ ಹಾಂ, ಸೇಫ್ಟಿ ಕೊಡ್ರಿ. ಅಲ್ಲಿ ಸೇಫ್ಟಿ ಇದ್ದಿದ್ರೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಮಾಡ್ತಿಲ್ಲ ಅವರು. ಹಾಂ, ಇವಾಗ ನಾನೇನು ಹೋಗ್ತೀನಿ ಇವಾಗ. ಹಾಂ, ನಮಗೆ ಮಾಡಿಬಿಟ್ರೆ ಏನು ಮಾಡ್ತೀಯ? ನನಗೇನು ಹೆಂಡತಿ ಮಕ್ಕಳಿಲ್ವಾ? ಓಕೆ, ಈಗ ಭಯೋತ್ಪಾದಕರ ವಿರುದ್ಧ ಈಗ ಏನು ಯುದ್ಧ ಮಾಡಲಿಕ್ಕೆ ಈಗ ತಯಾರಾಗಿರುವಂಥದ್ದು, ನಾಳೆ ನಾಡಿದ ಯುದ್ಧ ಆಗತ್ತೆ ಅನ್ನೋ ಅಂದರೆ ಇವಾಗ ನಾವು ನಮ್ಮ ಇಂಡಿಯಾದವ್ರನ್ನ ಅವ್ರು ಶೂಟ್ ಮಾಡೋರಲ್ಲ, ಅವ್ರಿಗೆ ಮಾಡಲೇಬೇಕು. ಪಾಕಿಸ್ತಾನಿಗೆ ಮಾಡಲೇಬೇಕು, ಅಷ್ಟೇ ಮಾಡಲೇಬೇಕು, ಕಂಪಲ್ಸರಿ. ಇದು ನಮ್ಮ ಮನೆ ಹೋಗ್ಬಿಟ್ರೆ ನಾನು ಬಿಡ್ತಾಯಿದ್ನಾ? ಇಲ್ಲ ನಿಮ್ಮ ಮನೆಗೆ ಹೋಗ್ಬಿಟ್ಟು ಹೊಡೆದು ಬಿಡ್ತಾ ನೀವು ಬಿಡ್ತಾಯಿದ್ದೀರಾ? ನಿಮ್ಮ ತಂದೆ ತಾಯಿಗೆ, ನಿನ್ನ ಮಕ್ಕಳಿಗೆ, ನಿಮ್ಮ ಮಿಸ್ಸಸ್ಗೆ ಎಲ್ಲ ಒಂದೇನೆ ಸರ್. ಎಲ್ಲ ಒಂದಾಗಿರ್ಬೋದು. ನಮಗೂ ಬೇಜಾರಾಗುತ್ತಲ್ವ? ನಮಗೂ ಈ ಥರ ಆಗೈತಂತ ಒಂದು ಏಟು ಹೊಡೆದು ಬಿಟ್ರೆ ಪರವಾಗಿಲ್ಲ. ಆ ಗನ್ನಲ್ಲಿ ಹೆಂಗಿರುತ್ತೆ ಅದು ಶೂಟ್ ಮಾಡಿದ್ರೆ ಅದು ಮನುಷ್ಯನಿಗೆ ಸ್ವಲ್ಪ ಯೋಚನೆ ಮಾಡಿ. ಒಂದು ತಲೆನೋವು ಬಂದರೆ ಮನುಷ್ಯ ತಡ್ಕೊತಾನ? ಅದೇನು ನೀನು ಬಾಯ್ಸೆ ನೀನು ಶೂಟ್ ಮಾಡಿದ ತಕ್ಷಣ ಹೆಂಗಿರುತ್ತೆ ಅದು? ಅದೇನೇ ಮೈನ್ ಇರೋದು. ಬೆಕ್ಕುಗೂ ಹುಲಿಗೂ ಭಾಳ ವ್ಯತ್ಯಾಸ ಇದೆ. ಇದು ಹುಲಿ, ಅದು ಬೆಕ್ಕು ಅಂಥವ್ರನ್ನ ಫಿನಿಶ್ ಮಾಡಲೇಬೇಕು ಸರ್. ಆ ಕೆಲಸ ಮಾಡಿದವ್ರು, ನಿಜ ಕೆಲಸ ಮಾಡಿದವ್ರನ್ನ ವರ್ಡ್ಸಲ್ಲಿ ನಾವು ಬರೀ ಮಾತಾಡ್ತಾ ಇದ್ದೀವಿ ಅನಿಸುತ್ತೆ. ಇಷ್ಟೊತ್ತಿಗೆ ಆಗಲೇ ಮಾಡಿಡ್ಬೇಕಿತ್ತು ಸರ್. ನಮ್ಮ ಇಂಡಿಯಾ ಜೊತೆ ಇದು ಮಾಡೋ ಥರ ಅವ್ರ ಕೆಪಾಸಿಟಿ ಇಲ್ಲ. ಫಸ್ಟ್ ಶರಣಾಗಿದ್ರೆ ಬೆಸ್ಟು. ಇಲ್ಲ ಅಂದರೆ ಜಾಸ್ತಿ ಟೈಮ್ ತೊಗೊಳಲ್ಲ ಅದನ್ನು ಫಿನಿಶ್ ಮಾಡೋಕ್ಕೆ. ವಿ ಆರ್ ಆಲ್ ಒನ್, ವೆದರ್ ಇಟ್ ಮೈಟ್ ಬಿ ಮುಸ್ಲಿಮ್ ಆರ್ ವೆದರ್ ಇಟ್ ಮೈಟ್ ಬಿ ಹಿಂದೂ. ವಿ ಆರ್ ಅನ್ ಇಂಡಿಯನ್ಸ್ನವರು ನಾಯಿ ಹೊಡೆದಂಗೆ ಹೊಡಿತಾರೆ. ಮತ್ತೆ ಸರ್, ಅವ್ರು ಸಾಯಿಸ್ಬೋದು, ನಾವು ಸಾಯಿಸ್ಬಾರ್ದ ಸರ್? ಪ್ರಾಣ ಹೋದ್ರೂ ಸಹ ನಾವು ಯಾವ ಕಾರಣಕ್ಕೂ ನಮ್ಮ ಭಾರತಕ್ಕೆ ನಾವು ಬಿಟ್ಕೊಡಲ್ಲ. ಆಗಿರೋದಂತೂ ತಪ್ಪು, ಅದು ಆಗಬಾರ್ದು. ಯಾರದೇ ಜೀವನ ಇದ್ರೂ ಅದೇನು ಸುಲಭ ಅಲ್ಲ ಅಷ್ಟು ತೊಗೊಳ್ಳೋಕ್ಕೆ. ಅವ್ರಿಗೆ ಖಡಕ್ ಶಿಕ್ಷೆ ಆಗಲೇಬೇಕು. ಅದೇನಿದ್ರು ಗೌರ್ಮೆಂಟವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು. ಏನು ಭಾರತೀಯ ಸೇನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಸಮಯ ಸಂದರ್ಭ ನೋಡಿ ಭಯೋತ್ಪಾದಕರನ್ನ ಉಡಿಸ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಪವರ್ ಕೊಟ್ಟಿದ್ದಾರೆ ಸೇನೆ, ಭಾರತೀಯ ಸೇನೆಗೆ. ಅಂಥವ್ರನ್ನ ಫಿನಿಶ್ ಮಾಡಲೇಬೇಕು ಸರ್. ಆ ಕೆಲಸ ಮಾಡಿದವ್ರು, ನಿಜ ಕೆಲಸ ಮಾಡಿದವ್ರನ್ನ ಎಂಥದ್ದು ಮಾಡಿ ಆ್ಯಕ್ಷನ್ ತೊಗೊಂಡು ಫಿನಿಶ್ ಮಾಡಿ. ಯಾಕಂದರೆ ಮುಂದಕ್ಕೆ ನೆಕ್ಸ್ಟ್ ಬಂದವ್ರಿಗೆ ಆ ಥರ ತೊಂದರೆ ಆಗಬಾರ್ದು. ಜನ ಎಲ್ಲಿ ಸುತ್ತೋದು ಧಾರಾಳವಾಗಿ, ಧೈರ್ಯವಾಗಿ ನಮ್ಮ ಇಂಡಿಯಾ ನಮ್ಮಿದು ಅಂತ ಸುತ್ತಾಡಬೇಕು. ಈಗ ಪೆಹಲ್ಗಾಮಲ್ಲಿ ಆಗಿರುವಂತಹ ಘಟನೆ ಪ್ರವಾಸಿಗೆ ಎಲ್ಲೊಂದು ಕಡೆ ಆತಂಕ ಆಗಿದೆ. ಶಾರ್ಟ್ ಕ್ಲಿಪ್ ನೋಡಿದೆ, ಬಟ್ ಅಷ್ಟು ದೊಡ್ಡದಾಗಿ ನೋಡಲಿಲ್ಲ. ಗಾಡಿನಲ್ಲಿ ಓಡಿಸ್ತಾ ಇರೋ ಟೈಮಲ್ಲಿ ನೋಡಿದೆ, ಫುಲ್ಲಾಗಿ ಅದನ್ನು ನೋಡಲಿಲ್ಲ. ಕೂತ್ಕೊಂಡು ನೋಡಿದ್ಮೇಲೆ ಗೊತ್ತಾಗತ್ತೆ ಎಷ್ಟು ಜನ ತೊಂದರೆ ಆಗಿದೆ. ಸ್ವಲ್ಪ ನೋಡ್ತಾ ಇದ್ದಾಗೇ ಬುಕ್ಕಿಂಗ್ ಬಂತು, ಬುಕ್ಕಿಂಗ್ ತೊಗೊಂಡ್ಬಿಟ್ಟು ಅದನ್ನು ಬ್ಯಾಕ್ ಮಾಡಿದ್ರೆ ತಿರ್ಗಿ ನೋಡಲಿಲ್ಲ ಅದು. ಈ 26 ಜನ ಭಯೋತ್ಪಾದಕರ ದಾಳಿಗೆ ಹತ್ಯೆ ಆಗಿರುವಂಥದ್ದು, ಅಂದರೆ ಅಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ನೀಚ ಕೃತ್ಯವನ್ನು ಮಾಡಿರುವಂಥದ್ದು ಭಯೋತ್ಪಾದಕರು. ಹೌದು, ಅದು ತಪ್ಪು ಸರ್. ಅದಾಗಿರೋದು ತಪ್ಪು. ಅದು ಆಗಬಾರ್ದು. ಯಾಕಂದರೆ ಅವರು ಮನುಷ್ಯರು, ಅವರೇ ಮಾಡಿರೋ ಮನುಷ್ಯರೇ. ಬಟ್ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ನೆಕ್ಸ್ಟ್ ಟೈಮ್ ನಾವೆಲ್ಲ ಸುತ್ತಾಡಿದ್ರು, ನಮ್ಮ ಫ್ಯಾಮ್ಲಿನೂ ಹೋಗಿರ್ಬೋದು, ನಿಮ್ಮ ಫ್ಯಾಮ್ಲಿನೂ ಹೋಗಿರ್ಬೋದು, ಇವ್ರ ಫ್ಯಾಮ್ಲಿ ಎಲ್ಲನೂ ಹೋಗ್ಬೇಕಂದ್ರೆ ಒಂದು ದಾರಿಯಲ್ಲಿ ನಮ್ಮದ್ರ ಒಂದು ಇದಿರಬೇಕು, ಧೈರ್ಯ ಇರಬೇಕು. ನಮ್ಮದೇ ಸ್ವತಂತ್ರವಾಗಿ ನಾವು ಸುತ್ತಾಡ್ಬೋದು. ಈ ಥರ ಎದುರ್ಕೊಂಡು ಓಡಾಡೋ ಥರ ಇರಬಾರ್ದು. ಓಕೆ, ಅದನ್ನು ಪಾಕಿಸ್ತಾನ ಯುದ್ಧನೇ ಎದುರಿಸುತ್ತಾ ಅಥವಾ ಶರಣಾಗುತ್ತಾ ಭಾರತಕ್ಕೆ? ಸರ್, ಮೋಸ್ಟ್ಲಿ ಶರಣಾಗಬೇಕು. ಅವ್ರ ಕೆಪಾಸಿಟಿ ಇಲ್ಲ. ನಮ್ಮ ಇಂಡಿಯಾ ಜೊತೆ ಇದು ಮಾಡೋ ಥರ ಅವ್ರ ಕೆಪಾಸಿಟಿ ಇಲ್ಲ. ಫಸ್ಟ್ ಶರಣಾಗಿದ್ರೆ ಬೆಸ್ಟು. ಮಂಡಿ ಊರ್ತಾರಾಗದ್ರೆ ಇಲ್ಲ ಅಂದರೆ ಜಾಸ್ತಿ ಟೈಮ್ ತೊಗೊಳಲ್ಲ ಅದನ್ನು ಫಿನಿಶ್ ಮಾಡೋಕ್ಕೆ. ಏನಂಥದ್ದು ಏನು ಥರ ಇಲ್ಲ ಅಲ್ಲಿ. ಸುಮ್ಮನೆ ಜಂಪ ಮಾಡ್ಕೊಂಡು ಯಾರೋ ಮಾಡೋರಿಗೆ ನೋಡಿ ಅದನ್ನು ದೇಶದ ಮೇಲೆ ಇದು ಮಾಡಬೇಕು. ಮಾಡಿ 4 ಅಮಾಯಕ ಜನ, ಮೋಸ್ಟ್ಲಿ ಅದು ಕಂಟ್ರಿನೇ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಈ ದಂಡರೇ ಮಾಡಿರ್ಬೋದು 4 ಜನ. ಇವ್ರ ಜಾಗದಲ್ಲಿ ಎಲ್ಲ ಒಂದು ದೇಶದ ಮೇಲೆ ಇದು ಮಾಡಬೇಕು ನಾವು. ಅಲ್ಲೂ ಅಮಾಯಕರು ಇರ್ತಾರೆ, ಅಲ್ಲೂ ಅದೆಲ್ಲ ಮಾಡ್ದಿರೋರು ಇರ್ತಾರೆ. ಅವ್ರನ್ನೂ ಸಹ ಅದ್ರ ಮೇಲೆ ಟಾರ್ಗೆಟ್ ಆಗುತ್ತೆ. ಸೊ ಅವ್ರು ಮಾಡೋದು ಸರಿ ಇಲ್ಲ. ಪ್ಲಸ್ ನಾವು ತೊಗೊಂಡ್ರೆ ಅವ್ರು ಉಳಿಯೋದು ಅಂತೂ ಕಷ್ಟ. 100% ಅದು ಕಷ್ಟ. ಅಲ್ಲಿ ಉಳಿಯೋ ಚಾನ್ಸಸ್ಸು ಇಲ್ಲ. ಪಕ್ಕ ಉಳಿಸಾಕ್ತಾರೆ. ಆ್ಯಕ್ಷನ್ ತೊಗೊಂಡ್ರೆ ಇದರಲ್ಲಂತೂ ಉಳಿಸಾಗೋದಂತೂ ಪಕ್ಕ. ನೋಡಿ ಸರ್, ಅವರು ನನ್ನ ಪ್ರಕಾರ ಇವಾಗ 70,000 ಸೆಕ್ಯೂರಿಟಿ ಹಾಕಿದ್ದಾರೆ, ಹೌದಲ್ವಾ? ಗೇಟಿಗೆ, ಬಾಟಿಗೆ 70,000 ಸೆಕ್ಯೂರಿಟಿ ಹಾಕವ್ರೆ. ಬೆಕ್ಕುಗೂ ಹುಲಿಗೂ ಭಾಳ ವ್ಯತ್ಯಾಸ ಇದೆ, ಅರ್ಥ ಆಯ್ತಲ್ವಾ? ಇದು ಹುಲಿ, ಅದು ಬೆಕ್ಕು ನೋಡೋದಕ್ಕೆ ಅಷ್ಟೇ, ಹುಲಿ ನೋಡೋದಕ್ಕೆ ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಇದೆ ಅಷ್ಟೇ. ಯಾರು ಹುಲಿ, ಯಾರು ಬೆಕ್ಕು? ನಮ್ಮ ಭಾರತ ಹುಲಿ, ಅದು ಬೆಕ್ಕು, ಅರ್ಥ ಆಯ್ತಾ? ಹುಲಿ ಬೆಕ್ಕುಗೂ ಅರ್ಥ ಐತೆ, ಅದಕ್ಕೊಂದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ
ಅಷ್ಟೇ. ಹುಲಿ ಬೇಟೆ ಆಡುತ್ತೆ ಹಾಗಾದ್ರೆ? ಖಂಡಿತ ಆಡತ್ತೆ, ಆಡೇ ಆಡತ್ತೆ. ಇಲಿ ಶರಣಾಗುತ್ತಾ, ಬೇಟೆ ಎದುರಿಸುತ್ತಾ? ಹುಲಿ ಶರಣ ಆಗತ್ತೆ ಸರ್. ಹುಲಿ ಬೇಟ ಆಡ್ಸತ್ತೆ, ಶರಣ ಆಗಲ್ಲ ಯಾವತ್ತು. ಓಕೆ, ಏನು ಹೇಳ್ತೀರಾ? ಈಗಾಗಲೇ ಮೋದಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಯಾವುದೇ ಸಮಯ ಸಂದರ್ಭ ನೋಡಿ ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತೇಳಿ ಹೇಳಿದ್ದಾರೆ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್. ನಾವು ನಮ್ಮ ಭಾರತ ನಾವು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಅದು ನಮ್ಮ ಪ್ರಾಣ ಹೋದ್ರೂ ಸಹ ನಾವು ಯಾವ ಕಾರಣಕ್ಕೂ ನಮ್ಮ ಭಾರತದಿಂದ ನಾವು ಬಿಟ್ಕೊಡಲ್ಲ. ಏನು ಹೆಸರು ನಿಮ್ಮದು? ಸಿದ್ದಿಕ್ ಪಾಷಾ ಅಂತ. ಸಮಯ ಸಂದರ್ಭ ನೋಡಿ ಉಗ್ರರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಬಗ್ಗು ಬಡೀರಿ ಅನ್ನುವಂಥದ್ದು. ಪಾಕಿಸ್ತಾನ ಇಂಡಿಯಾ ಫೈಟ್ ಮಾಡ್ತಾ ಇದು ಅಟ್ಯಾಕ್ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರ. ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸರ್. ಅವರು ಇಂಡೈರೆಕ್ಟ್ಲಿ ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದವರು. ನಾವು ನೋಡ್ತಾನೇ ಇದ್ದೀವಿ. ಇವಾಗ ಮೋದಿಯವ್ರು ಏನೋ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲಿ ಅನ್ಕೋತೀವಿ ನಾವು. ಏನೋ ಒಂದು ಮಾಡಲಿ, ಏನೋ ಒಂದು ಇದಕ್ಕೆ ಇತ್ಯರ್ಥ ತರಲಿ ಅಂತ. ಇಷ್ಟು ವರ್ಷದಿಂದ ಇತ್ಯರ್ಥ ಅಂತೂ ಆಗೇ ಇಲ್ಲ. ಇದು ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೇ, ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೇ ಇತ್ಯರ್ಥ ಆಗೋದು ಅನ್ಕೋತೀವಿ ಸರ್ ನಾವಂತೂ. ಯಾಕಂದರೆ ನಮ್ಮ ಇಂಡಿಯಾ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ವರ್ಲ್ಡ್ ವಾರ್ ಅನಿಸುತ್ತೆ ನಮಗೆ. ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಪ್ ಎ ನ್ಯೂ ವರ್ಲ್ಡ್ ವಾರ್ ಅನಿಸುತ್ತೆ. ಯಾಕಂದರೆ ಎಲ್ಲರೂ ನಾವು ವಿ ಆರ್ ಆಲ್ ಒನ್, ವೆದರ್ ಇಟ್ ಮೈಟ್ ಬಿ ಮುಸ್ಲಿಮ್ ಆರ್ ವೆದರ್ ಇಟ್ ಮೈಟ್ ಬಿ ಹಿಂದೂ, ವಿ ಆರ್ ಅನ್ ಇಂಡಿಯನ್ಸ್. ವಿ ಹ್ಯಾವ್ ಗಾಟ್ ಎ ಗುಡ್ ಮುಸ್ಲಿಮ್ಸ್, ವಿ ಹ್ಯಾವ್ ಗಾಟ್ ಎ ಗುಡ್ ಹಿಂದೂಸ್, ವಾಟ್ ಎವರ್ ಇಟ್ ಮೈಟ್ ಬಿ. ಬಟ್ ಇದು ರಿಲಿಜಿಯನ್ ಅಟ್ಯಾಕ್ ಆಗಬಾರ್ದು. ಇಟ್ ಮಸ್ಟ್ ಬಿ ದ ಅಟ್ಯಾಕ್ ಟುವರ್ಡ್ಸ್ ದ ಮಿಲಿಟೆಂಟ್ಸ್ ಆಗಬೇಕು. ನಮ್ಗೆ ಅನ್ಸೋದು ಅದು ಸರ್. ಭಯೋತ್ಪಾದಕರನ್ನ ಮಟ್ಟ ಹಾಕತ್ತೆ. ಎಕ್ಸಾಕ್ಟ್ಲಿ ಹಾಕುತ್ತೆ ಸರ್, ಹಾಕಬೇಕು. ಇವನ್ US is ಸ್ಟ್ಯಾಂಡಿಂಗ್ ಫಾರ್ ದಟ್. ಇವನ್ ಇಂಡಿಯಾ ಎಲ್ಲ ಕಂಟ್ರೀಸು ಅದಕ್ಕೆ ಸ್ಟ್ಯಾಂಡ್ ಆಗ್ತಾ ಇರೋದು. ಈ ಭಯೋತ್ಪಾದನೆನ ಏನಂತೀವಿ ನಾವು, ಸ್ಟಾರ್ಟ್ ಮಾಡೋದನ್ನ ನಿರ್ಮೂಲನೆ ಮಾಡಬೇಕು ಸರ್, ಎಂಡ್ ಮಾಡಬೇಕು. ಈ ಭಯೋತ್ಪಾದಕ ಏನಂತಾರೆ, ಮಿಲಿಟೆಂಟ್ ವರ್ಡ್ ಇದೆಯಲ್ಲ, ಅದನ್ನು ಅವರು ಫುಲ್ ಸ್ಟಾಪ್ ಹಾಕಲೇಬೇಕು. ಮೋದಿಯವರ ಒಂದು ಸ್ಟೇಟ್ಮೆಂಟು ಸೈನಿಕರಿಗೆ ಶಕ್ತಿ ತುಂಬಿದೆ, ಬಲ ತುಂಬಿದೆ, ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ ಭಯೋತ್ಪಾದಕರ ಮಟ್ಟ ಹಾಕಿ ಅನ್ನುವಂತಹ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಮೋದಿಯವರು. ದಟ್ ಈಸ್ ರಿಯಲಿ ಗುಡ್ ಸರ್, ಮಾಡಬೇಕು. ಇಟ್ ಮಸ್ಟ್ ಬಿ ಇನ್ ದ ಆ್ಯಕ್ಷನ್ ದ್ಯಾನ್ ಇನ್ ದ ವರ್ಡ್ಸ್ ಅನ್ಸುತ್ತೆ ಸರ್. ಯಾಕಂದರೆ ನಾವು ವರ್ಡ್ಸಲ್ಲಿ ನಾವು ಬರೀ ಮಾತಾಡ್ತಾ ಇದ್ದೀವಿ ಅನಿಸುತ್ತೆ. ಇಷ್ಟೊತ್ತಿಗೆ ಆಗಲೇ ಮಾಡಿಬಿಡ್ಬೇಕಿತ್ತು ಸರ್. ಯಾವಾಗ ನಮಗೆ ಲಾಸ್ಟ್ ಒಂದು ಅಟ್ಯಾಕ್ ಆಯ್ತಲ್ಲ ಸರ್, ಪುಲ್ವಾಮಾ ಅಟ್ಯಾಕ್ ಆದಾಗಲೇ ನಾವು ಮಾಡಬೇಕಿತ್ತು ಸರ್. 60 kg RDX ಬಾಂಬು ನಮ್ಗೆ ಒಳಗಡೆ ಬಂದಾಗಲೇ ಅವಾಗಲೇ ಮಾಡಬೇಕಿತ್ತು ಸರ್. ಅದಾದಮೇಲೆ ತಿರ್ಗಾ 1 ವರ್ಷ ನಾವು ಯಾಕೆ 1 ವರ್ಷ ಆಯಿತಾ ಸರ್ ಅದಾಗೆ? 1 ವರ್ಷ 6 ವರ್ಷ ಆಯಿತು. 6 ವರ್ಷ ಕಾಯ್ಬೇಕಿತ್ತ ಸರ್. ನಾವು ಇವ್ರಿಗೆ ಯಾರಿಗೂ ಹೇಳ್ತೀವಿ 6 ವರ್ಷ ನಾವು ಕಾಯ್ಬೇಕಿತ್ತ ಸರ್. ಇಷ್ಟೊತ್ತಿಗೆ ಮಾಡಿಬಿಡ್ಬೇಕಿತ್ತು. ಮಾಡಿದರೆ ಇದು ಒಂದು ಅಟ್ಯಾಕ್ ನಿಂತಿರೋದು, ಈ ಒಂದು ಅಟ್ಯಾಕ್ ನಿಂತಿರೋದು. ಆ 3 ಜನದಿಂದ ನಮಗೆ ಇವಾಗ ಏನಾಗಿದೆ ಅಂದರೆ ತಿರ್ಗಾ ಅಟ್ಯಾಕ್ ಮಾಡೋಕು ಭಯ. ಏನಂದರೆ ಎಲ್ಲರಿಗೂ ಭಯ ಹುಟ್ಟಿಸ್ತಾರೆ ಅವರು. ಪಾಕಿಸ್ತಾನದವ್ರಿಗೂ ಭಯ, ಇಂಡಿಯಾದವ್ರಿಗೂ ಭಯ. ನಿಜವಾಗ್ಲೂ ಸರ್, ಪಾಕಿಸ್ತಾನದವ್ರಿಗೂ ಭಯ, ಇಂಡಿಯನ್ಸ್ಗೂ ಭಯ. ದೇಶ ಅವ್ರಿಗೆ. ಪಾಕಿಸ್ತಾನದವ್ರಿಗೆ ಯಾಕೆ ಭಯ ಸರ್? ನಾಯಿಗೆ ಹೊಡೆದಂಗೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಸರ್ ಇಂಡಿಯನ್ಸ್ನವರು ನಾಯಿಗೆ ಹೊಡೆದಂಗೆ ಹೊಡಿತಾರೆ ಮತ್ತೆ ಸರ್. ಅವ್ರು ಸಾಯಿಸ್ಬೋದು, ನಾವು ಸಾಯಿಸ್ಬಾರ್ದ ಸರ್? ಪ್ರತೀಕಾರ ತೀರಿಸ್ಕೊಳ್ಳೇಬೇಕು, ಲೀಗಲ್ಲಾಗಿ ತೀರಿಸ್ಕೋಬೇಕು. ಇವಾಗ ಮೋದಿಯವರು ಏನು ಮಾಡ್ತಾರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅದು ಕರೆಕ್ಟ್ ಮಾಡೋದು. ನಮ್ಮ ದೇಶದ ಜನತೆಗೋಸ್ಕರ ನಿಂತ್ಕೋಬೇಕು ಸರ್, ಅಷ್ಟೇ. ಹೌದಾ ಇಲ್ವಾ ಸರ್? ನೀವೇನಂತೀರಾ ಸರ್? 26 ಜನ ಈಗ ಪ್ರವಾಸಿಗರನ್ನು ಓಕೆ 26 ಜನ ಪ್ರವಾಸಿಗರನ್ನು ಭಯೋತ್ಪಾದಕರು ಹತ್ಯೆ ಮಾಡಿರುವಂಥದ್ದು ಭೀಕರ. ಇಂಥ ಪೈಶಾಚಿಕ ಕೃತ್ಯ ಮಾಡಿರುವಂಥದ್ದಕ್ಕೆ ಈಗ ಪ್ರತೀಕಾರ ತೀರಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶ. ಭಾರತೀಯ ಸೇನೆಗೂ ಕೂಡ ಈಗ ಏನು ಮೋದಿಯವರು ಕೂಡ ಕರೆ ಕೊಟ್ಟಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಅಭಿಪ್ರಾಯನ ಕೇಳ್ತಿರುವಂಥದ್ದು, ಅಂದರೆ ಪಾಕಿಸ್ತಾನ ಯುದ್ಧವನ್ನು ಮಾಡುತ್ತಾ ಅಥವಾ ಶರಣಾಗುತ್ತಾ ಅನ್ನುವಂಥದ್ದು. ಸರ್, ಅವರು ಶರಣಾಗ್ತಾರೋ ಯುದ್ಧವನ್ನು ಮಾಡ್ತಾರೋ ಅದು ಸ್ಟ್ರೈಟ್ ಪ್ರಶ್ನೆ ನಮ್ಗೆ ಕೇಳ್ತಾ ಇದ್ದಾರೆ ನಮ್ಮ ದೇಶದವ್ರಿಗೆ. ನಾವು ಅವ್ರು ಯುದ್ಧವನ್ನು ಮಾಡ್ತಾರೆ, ಬಟ್ ನಾಟ್ ಇನ್ ಫ್ರಮ್ ದ ಸ್ಟ್ರೈಟ್. ದೇ ಫೈಟ್ ಫ್ರಮ್ ದ ಬಿಹೈಂಡ್ ದ ಸೀನ್ಸ್ ಅನ್ಸುತ್ತೆ ಸರ್. ಇವಾಗವರೆಗೂ ಅವ್ರು ಮಾಡ್ಕೊಂಬಂದಿರೋದೇ ಅದು. ದೇ ಆರ್ ಫೈಟಿಂಗ್ ಬಿಹೈಂಡ್ ಅವರ್. ಎದುರುಗಡೆಯಿಂದ ಬರ್ತಾ ಇಲ್ಲ, ಯುದ್ಧ ಮಾಡ್ತಾ ಇಲ್ಲ, ಅವರು ಹಿಂದೆಗಡೆಯಿಂದ ಮಾಡ್ತಾವ್ರೆ ಅಂತ. ಕರ್ನಾಟಕದಲ್ಲಿ ಇರಲೇಬಾರ್ದು, ನಾವು ಕರ್ನಾಟಕದಲ್ಲಿ ಇದ್ದೀವ, ಭಾರತದಲ್ಲಿ ಇದ್ದೀವ, ಪಾಕಿಸ್ತಾನದಲ್ಲಿ ಇದ್ದೀವ ಅಂತನ್ನುವಂಥದ್ದು ನಮಗೆ ಅನುಮಾನ ಬರ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮಗೆ ಯುದ್ಧ ಬೇಡ, ಅವರೆಲ್ಲ ಅಮಾಯಕರು, ಅವರು ಹೋರಾಟಗಾರರು,
26 ಜನನ ಸೂಟ್ ಔಟ್ ಮಾಡ್ತಾರೆ ಅಂದ್ರೆ ಕೇಳಿ ನೀವು ಯಾವ ಪಕ್ಷ ಅಂತ ಕೇಳ್ತಾ ಇಲ್ಲ, ನೀವು ಕಾಂಗ್ರೆಸ್ ಅಂತ ಕೇಳ್ತಾ ಇಲ್ಲ, ನೀವು ಬಿಜೆಪಿ ಅಂತ ಕೇಳ್ತಾ ಇಲ್ಲ. ಅಂದ್ರೆ ಪ್ರತಿ ದಾಳಿ ಹಿಂದೆ ಇರೋದು ಪಾಕಿಸ್ತಾನನೇ. ಇಸ್ರೇಲ್ ಏನ್ ಮಾಡ್ತು, ನೆಕ್ಸ್ಟ್ ಡೇ ಅವ್ರಿಗೆ ಏನ್ ಮಾಡ್ಬೇಕು ಅದ್ರ ಕತೆ ಮಾಡ್ತು. ಇವ್ರಿಗೆ ಅದನ್ನೇ ಹೇಳ್ತಾ ಇರೋದು, ಯಾರಿಗೂ ಏನ್ ಸಬು ಬೇಡಬೇಡಿ, ದಾಳಿ ಆಗ್ತಾ ಇರೋದು ನಮ್ಮವ್ರ ಮೇಲೆ, ನಮ್ಮ ದೇಶದ ಮೇಲೆ. ನರಿ ಬುದ್ಧಿ ಸ್ವಾಮಿ. ಪಾಕಿಸ್ತಾನ ಅಂತನ್ನುವಂಥದ್ದು ಒಂದು ನರಿ. ಅದು ಅವರು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ 8 ದಿನ ನಿಲ್ಲಲ್ಲ. 61ರಲ್ಲಿ ನಡೆದಂತ ಯುದ್ಧನೇ ಬೇರೆ, ಕಾರ್ಗಿಲ್ ಯುದ್ಧನೇ ಬೇರೆ. ಇವತ್ತು ಯುದ್ಧ ನಡೆದ್ರೆ 8 ದಿನದಲ್ಲಿ ಪಾಕಿಸ್ತಾನ ಉಡಿಸಾಗುತ್ತೆ. ಟೆರರಿಸ್ಟ್ ಅನ್ನ ಬಿಡಬೇಡಿ, ಬಗ್ಗು ಬಡಿರಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಮೋದಿ ಅವರು. ಸರ್, ಈಗಾಗಲೇ ಈ ಥರ ದಾಳಿನ ಸುಮಾರು ಸಲ ನಾವು ನೋಡಿದ್ದೀವಿ ಸರ್. ನಾವು ತುಂಬ ನಮ್ಮ ತಾತನ ಕಾಲದಿಂದನೂ ನಾವು ಕೇಳ್ಕೊಂಬಂದಿದ್ವಿ ಈ ಥರ ಮಾಡಿದ್ರು ಅಂತ. ಪ್ರತಿ ಸಲ ಅವ್ರು ಹೇಳೋದೇನು ಪಾಕಿಸ್ತಾನದವರು, ಇದರಲ್ಲಿ ನಮ್ಮ ಕೈವಾಡ ಇಲ್ಲ. ಆದರೆ ಅಲ್ಲಿರೋ ಲಾಂಚ್ ಪ್ಯಾಡ್ಸು, ಅದಕ್ಕೆ ಸಪೋರ್ಟಿಂಗ್ ಯಾರಿರ್ತಾರೆ, ಅದು ಹಿಂದೆ ಪ್ರತಿ ದಾಳಿ ಹಿಂದೆ ಇರೋದು ಪಾಕಿಸ್ತಾನನೇ. ಪ್ರತಿ ಸಲ ನಮ್ಮ ದೇಶದಿಂದ ಏನಾಗಿರ್ತಿತ್ತು, US UN ಇವ್ರಿಗೆಲ್ಲರಿಗೂ ಸಬು ಬೀಳಬೇಕಿತ್ತು, ಇದ್ರ ಹಿಂದೆ ಪಾಕಿಸ್ತಾನ ಇದೆ, ಅವರೆಲ್ಲರಿಗೂ ಮೀಟಿಂಗ್ ಕರೆದು ಅವರೆಲ್ಲರಿಗೂ ಹಿಂಗಾಯಿತು ಅಂತ ಹೇಳ್ಕೊಂಡು ಇವ್ರೇನೇ ಆ್ಯಕ್ಷನ್ ತಗೋಬೇಕಾದ್ರೆ ಅವ್ರಿಗೊಂದು ವಿಷಯ ಮುಟ್ಸೋ ಥರ ಆಗ್ಬಿಟ್ಟಿತ್ತು. ಈಗ ನಾನು ಹೇಳೋದೊಂದು, ಯಾರಿಗೂ ಜವಾಬು ಹೇಳೋದೇನು ಅವಶ್ಯಕತೆ ಇಲ್ಲ. ಇಸ್ರೇಲಲ್ಲಿ ಏನಾಯಿತು, ಅವ್ರ ಮೇಲೆ ದಾಳಿ ಮಾಡಿದ್ರು ಭಯೋತ್ಪಾದಕರು. ಇಸ್ರೇಲ್ ಏನು ಮಾಡ್ತು, ನೆಕ್ಸ್ಟ್ ಡೇ ಅವ್ರಿಗೇನು ಮಾಡಬೇಕು ಅದ್ರ ಕತೆ ಮಾಡ್ತು. ನಾವು ಭಾರತಕ್ಕೆ ಇವ್ರಿಗೆ ಅದನ್ನೇ ಹೇಳ್ತಾ ಇರೋದು, ಯಾರಿಗೂ ಏನು ಸಬು ಬೇಡಬೇಡಿ, ದಾಳಿ ಆಗ್ತಾ ಇರೋದು ನಮ್ಮವ್ರ ಮೇಲೆ, ನಮ್ಮ ದೇಶದ ಮೇಲೆ. ಯಾರಿಗೂ ಏನು ನಾವು ಆನ್ಸರಬಲ್ ಅಲ್ಲ. ನಮ್ಗೆ ಯಾರು ದಾಳಿ ಮಾಡ್ತಾಯಿದ್ದಾರೆ ನಾವು ಪ್ರತಿ ದಾಳಿ ಮಾಡೋಣ. ಯಾಕಂದರೆ ನಮ್ಮದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಾರೆ. ಅದೇ ನಾವು ಬದುಕಬೇಕಂದ್ರೆ ಇನ್ನೊಬ್ಬರ ಮೇಲೆ ಇದು ಮಾಡಲೇಬೇಕು. ನಾವು ನಮ್ಮವ್ರ ಮೇಲೆ ದಾಳಿ ಮಾಡಿಸ್ಕೊಂಡು ತಿರ್ಗಿ ಅದನ್ನು ಇನ್ನೊಬ್ರ ಹತ್ರ ಹೋಗಿ ಅದನ್ನು ಜವಾಬು ಹೇಳ್ಕೊಂಡು ನೋಡಿ ಈ ಥರ ಮಾಡ್ತಾರೆ ಹೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆ್ಯಕ್ಷನ್ ತೊಗೋಬೇಕು ಅಂತ ನನ್ನ ಅನಿಸಿಕೆ ಸರ್. ಯಾರಿಗೂ ಪ್ರೂಫು ಕೊಡೋದು ಬೇಡ, ಏನು ಬೇಡ. ಇದಕ್ಕೆ ನೇರ ಕಾರಣ ಪಾಕಿಸ್ತಾನನೇ. ಅವ್ರಿಗೆ ಆ್ಯಕ್ಷನ್ ತಗೊಳ್ಳೇಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಹಿಂದೂ ಮಹಾಸಭಾದ ಪಕ್ಷದ ಮುಖಂಡರು ನನ್ನೊಂದಿಗಿದ್ದಾರೆ. ಅವ್ರು ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಏನು ಮೋದಿಯವರು ಕೂಡ ಕರೆ ಕೊಟ್ಟಿರುವಂಥದ್ದು, ಉಗ್ರರನ್ನು ಮಟ್ಟ ಹಾಕಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರನ್ನು ಸದೆ ಬಡಿರಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಸೈನಿಕರಿಗೆ ಆನೆ ಬಲ ಬಂದಂಗಾಗಿದೆ. ಈಗ ಮೊದಲನೇದಾಗಿ ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ನಾವು ಭಾರತೀಯರು ಅಂದರೆ ಯಾರು? ಇಲ್ಲಿ ಹೇಳ್ತಾರೆ ಭಾರತೀಯರು ಅಂತಂದರೆ ಹಿಂದೂ, ಮುಸ್ಲಿಮು, ಅವರು ಇವರು, ಜೈನರು, ಅವರು ಇವರು ಅಂತ ಎಲ್ಲನೂ ಹೇಳ್ತಾರೆ. ಭಾರತೀಯರು ಅಂದರೆ ಹಿಂದೂಗಳು ಅಂದರೆ ಯಾರು? ಮುಸ್ಲಿಮ್ ಅಂತೂ ಖಂಡಿತ ಅಲ್ಲ. ಹಿಂದೂಗಳಲ್ಲಿ ಭಾರತೀಯರು ಮುಸ್ಲಿಮರಲ್ಲ. ಇಲ್ಲಿ ಇರುವಂಥದ್ದು ಜೈನರು, ಬೌದ್ಧರು. ನಮ್ಮಲ್ಲಿ ಏನು ಎಸ್ ಟಿ ಯಾವುದೇ ಸಮುದಾಯ ಆಗಿರ್ಬೋದು, ನಾವು ಮಾತ್ರ ಭಾರತೀಯರು. ಹಿಂದೂಗಳು, ಮುಸ್ಲಿಮರು ಭಾರತೀಯರಲ್ಲ. ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಶ್ಮೀರದಲ್ಲಿ ನಡೆದಿರುವಂಥ ಕೃತ್ಯ ಯಾರು ಇದನ್ನು ಅಲ್ಲಗಳೆಯುವಂಥದ್ದಲ್ಲ. ಇವತ್ತು ನಮ್ಮ ದೇಶದಲ್ಲಿ ನಾವು ಭಾರತೀಯರು ಇವತ್ತು ಅಲ್ಪಸಂಖ್ಯಾತರಾಗಿದ್ದೇವೆ. ನಾವಿಲ್ಲಿ ಇಷ್ಟೆಲ್ಲ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಏನಾದ್ರು ನೀವು ಅದನ್ನು ನೋಡಿಬಿಟ್ರೆ ಶೋಚನೀಯ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಸಮುದಾಯವನ್ನು, ಯಾವುದೋ ಒಂದು ಗುಂಪನ್ನು ಓಲೈಕೆ ಮಾಡೋಕ್ಕೆ, ಅವ್ರ ಓಟಿಗೋಸ್ಕರ ಮಾಡೋಕ್ಕೆ ರಾಜಕೀಯವನ್ನು ಮಾಡ್ತಾವ್ರೆ ಇವತ್ತು. ಇದರಲ್ಲಿ ನಾವು ನೋಡಿದ್ರೆ ನಮಗೆ ಕರ್ನಾಟಕದಲ್ಲಿ ಇರಲೇಬಾರ್ದು, ನಾವು ಕರ್ನಾಟಕದಲ್ಲಿದ್ದೀವ, ಭಾರತದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ ಅಂತನ್ನುವಂಥದ್ದು ನಮಗೆ ಅನುಮಾನ ಬರ್ತಾ ಇದೆ. ಕಾಶ್ಮೀರದಲ್ಲಿ ನಡೆದಂಥದ್ದು ಯಾರೇ ಭಾರತೀಯನಾಗಿರಲಿ ಅವನಿಗೆ ಇವತ್ತು ಇಲ್ಲಿ ಕರ್ನಾಟಕದಿಂದ ಓದೋಂಥವರು ಕೂಡ ಅಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ಬೇರೆ ರಾಜ್ಯಗಳು ಬಿಡಿ, ಕರ್ನಾಟಕದಲ್ಲಿ ಓದಂಥ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಓದಂಥವರು ಪ್ರಾಣ ತೆತ್ತವ್ರೆ. ಅಂಥದ್ರಲ್ಲಿ ಇಷ್ಟೆಲ್ಲ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮಗೆ ಯುದ್ಧ ಬೇಡ, ಅವರೆಲ್ಲ ಅಮಾಯಕರು, ಅವರು ಹೋರಾಟಗಾರರು, ಭಯೋತ್ಪಾದಕರಲ್ಲವಂತೆ. ಈ ಭಯೋತ್ಪಾದನೆ ಅನ್ನೋದು ನಮ್ಮ ಇಂಡಿಯಾಕ್ಕೆ, ಭಾರತಕ್ಕೆ ಒಂದಕ್ಕೆ ಅಲ್ಲ, ಪ್ರಪಂಚದಾದ್ಯಂತ ಫುಲ್ಲು ಇದು ಒಂದು ಪಿಡುಗು. ಭಯೋತ್ಪಾದನೆ ಎನ್ನುವಂಥದ್ದು ಪಿಡುಗಾಗಿದೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ನಮ್ಮ ಪ್ರಧಾನಮಂತ್ರಿಯವರಿಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ನಾವು ಬೆಂಬಲವನ್ನು ಕೊಡಬೇಕು. ಹಾಗಾಗಿ ಅಲ್ಲಿ 26 ಜನನ ಸೂಟ್ ಔಟ್ ಮಾಡ್ತಾರೆ ಅಂದರೆ ಕೇಳಿ
ನೀವು ಯಾವ ಪಕ್ಷ ಅಂತ ಕೇಳ್ತಾ ಇಲ್ಲ, ನೀವು ಕಾಂಗ್ರೆಸ್ ಅಂತ ಕೇಳ್ತಾ ಇಲ್ಲ, ನೀವು BJP ಅಂತ ಕೇಳ್ತಾ ಇಲ್ಲ. ನೀವು ಹಿಂದೂ ಆಗಿದ್ರೆ ಬಟ್ಟೆ ಬಿಚ್ಚಿಸಿ ಅಮಾನವೀಯ ಕೃತ್ಯವನ್ನು ಎಸಗವ್ರೆ. ಇಂಥದ್ದನ್ನು ಇವತ್ತು ಖಂಡನೆ ಮಾಡಬೇಕು ಅಂತಂದಾಗ ಖಂಡನೆ ಮಾಡುವಂಥ ಇಂಥ ಕೆಲವಂಥ ರಾಜಕೀಯ ಧುರೀಣರು, ಅದರಲ್ಲೂ ಕಾಂಗ್ರೆಸ್ಸಿನ ಧುರೀಣರು ಆ ಮಾತನ್ನು ಹೇಳ್ತಾರೆ ಅಂತಂದರೆ ನಾವು ಅವರನ್ನು ಇಲ್ಲಿ ಭಾರತದಲ್ಲಿ ಇಟ್ಕೋಬೇಕಾ ಬೇಡವಾ? ಓಕೆ, ಈಗ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿರುವಂಥದ್ದು ಮೋದಿಯವರು. ಯಾವುದೇ ಕ್ಷಣದಲ್ಲಾದರೂ ಕೂಡ ಉಗ್ರರನ್ನು ಮಟ್ಟ ಹಾಕಿ ಅನ್ನುವಂತಹ ಸಂದೇಶ ರವಾನೆ ಮಾಡಿರುವಂಥದ್ದು ಸರ್. ಅದಕ್ಕೆ ಈಗ ನೀವೇ ನೋಡಿ, ಪ್ರಧಾನಮಂತ್ರಿಯವರು ಸಭೆಗಳನ್ನ ಹೊರದೇಶದ ಸೌದಿಯಿಂದ ಬಂದಂಥವರು ಏರ್ಪೋರ್ಟಲ್ಲೇ ಕೂಡ ಅದನ್ನು ಕರೆಸಿ ಅಲ್ಲೇ ಸಭೆ ಮೀಟಿಂಗ್ ಮಾಡ್ತಾರೆ. ಮಾಡಿ ಆಮೇಲೆ ನಿನ್ನೆ ಮೀಟಿಂಗ್ ಮಾಡಿದಾಗ 3 ದಳಗಳಿಗೂ ಕೂಡ 3ಗೂ ಪರಮೋಚ್ಚ ಅಧಿಕಾರವನ್ನು ಕೊಟ್ಟವ್ರೆ. ನೀವು ಯಾವ ಕ್ಷಣದಲ್ಲಾದರೂ ಏನಾದರೂ ಆಗಲಿ ನಮ್ಮನ್ನು ನೀವೇನೂ ಕೇಳಬೇಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನಮ್ಮ ದೇಶ ಮೊದಲು, ನಮ್ಮ ಜನತೆ ಮೊದಲು, ನಮ್ಮ ಧರ್ಮದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇಲ್ಲಿ, ನಮ್ಮ ದೇಶ ಮೊದಲು ಅಂತ ಕೇಳ್ತಾ ಇರೋವಂಥದ್ದು. ಹಾಗಾಗಿ ನೀವು ಯಾವತ್ತೂ ನೀವೇನಾದರೂ ಆಗಲಿ ಏನೇ ಕ್ರಮಗಳನ್ನ ತೆಕ್ಕೊಂಡ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತಂದ್ಬಿಟ್ಟು ಪ್ರಧಾನಮಂತ್ರಿಯವರು ಹೇಳವ್ರೆ. ಯಾವತ್ತು ಬೇಕಾದ್ರೂ ಇವತ್ತಾಗ್ಬೋದು, ಇವರು ಸಂಪೂರ್ಣ ಯುದ್ಧನೇ ಮಾಡ್ತೀವಿ ಅಂತ ನಮ್ಮ ಪ್ರಧಾನಮಂತ್ರಿಯವರು ಹೇಳಲಿಲ್ಲ. ಅದಕ್ಕೆ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ ಅವ್ರಿಗೆ ಯಾವ ರೀತಿ ಶೆಡ್ಡನ್ನು ಹೊಡಿಬೇಕು, ಅವ್ರು ಯಾವ ರೀತಿ ತೊಂದರೆಯನ್ನು ಕೊಡಬೇಕು, ಆ ರೀತಿ ಎಲ್ಲ ರೀತಿ ಕ್ರಮಗಳನ್ನ ಕೈಗೊಳ್ತಾವ್ರೆ. ಓಕೆ, ಈಗ ಪಾಕಿಸ್ತಾನ ಯುದ್ಧವನ್ನು ಎದುರಿಸುತ್ತಾ ಅಥವಾ ಶರಣಾಗತ್ತಾ, ಮಂಡಿ ಊರುತ್ತಾ ಅನ್ನುವಂಥದ್ದು? ನರಿ ಬುದ್ಧಿ ಸ್ವಾಮಿ. ಪಾಕಿಸ್ತಾನ ಅಂತನ್ನುವಂಥದ್ದು ಒಂದು ನರಿ. ಅದು ನರಿ ಎಟ್ಗಿದ್ರೆ ಅದು ಏನು ದ್ರಾಕ್ಷಿನ ಕೀಳಕ್ಕೆ ಹೋಗುತ್ತೆ, ಸಿಕ್ಕಿಲ್ಲ ಅಂತಂದಾಗ ಇದು ಉಳಿ ಅಂತ ಬಿಡ್ತಾದೆ. ಅವರು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ 8 ದಿನ ನಿಲ್ಲಲ್ಲ. ಕಾರ್ಗಿಲ್ ಅಲ್ಲ ಸ್ವಾಮಿ ಇದೆ, ಕಾರ್ಗಿಲ್ ಯುದ್ಧ ನಡೆದಂಥ ಟೈಮಲ್ಲಿ ನಮ್ಮ ಭಾರತ ಸ್ಥಿತಿ ಹಂಗಿತ್ತು. 61ರಲ್ಲಿ ನಡೆದಂಥ ಯುದ್ಧನೇ ಬೇರೆ, ಕಾರ್ಗಿಲ್ ಯುದ್ಧನೇ ಬೇರೆ. ಇವತ್ತು ಯುದ್ಧ ನಡೆದ್ರೆ 8 ದಿನದಲ್ಲಿ ಪಾಕಿಸ್ತಾನ ಉಡಿಸಾಗುತ್ತೆ. ಪಾಕಿಸ್ತಾನದಲ್ಲಿ ಏನೂ ಇಲ್ಲ, ಆರ್ಥಿಕವಾಗಿ ದಿವಾಳಿಯಾಗಿರುವಂಥ ದೇಶ ಅದು. ನಮ್ಮಲ್ಲಿ 80% ನೀರನ್ನು ಕೊಡ್ತಾ ಇದ್ದೀವಿ. ಸಿಂಧು ನದಿಯನ್ನು ನಾವೆಲ್ಲ ನೀರನ್ನು ನಾವು ಬಳಸ್ಕೊಂಡದ್ದೇ, ಆದರೆ ತಿನ್ನಕ್ಕೆ ಅನ್ನ ಇರಲ್ಲ ಅವ್ರಿಗೆ. ಹಾಗಾಗಿ ಪಾಕಿಸ್ತಾನ ಅಂತನ್ನುವಂಥದ್ದು ಬುರುಡೆ ಬಿಡ್ತಾ ಅದಷ್ಟೇ. ಇವತ್ತು ಸೇನಾಧಿಕಾರಿ ಇಂಗ್ಲೆಂಡ್ಗೆ ಓಡೋಗವನೆ, ನೀವೇ ನೋಡಿ, ಪತ್ರಿಕೆಗಳಲ್ಲಿ ನೋಡಿದಿರಿ. ಮತ್ತು ಎಲ್ಲಿ ಯುದ್ಧ ಮಾಡುವಂಥದ್ದಾಗಿದ್ರೆ ಬರಬೇಕಾಗಿತ್ತು, ಅದು ಕಾಲು ಕೇರ್ಕೊಂಡು ಕೋಳಿ ಜಗಳವನ್ನು ಮಾಡ್ತಾ ಅದಷ್ಟೇ. ಯಾಕೆ ಹೇಡಿಗಳ ಥರ ಓಡಿ ಹೋಗಿದ್ದಾರೆ ಹಾಗಾದರೆ? ಹೌದು, ಇಲ್ಲಾಂದ್ರೆ ಬರಬೇಕಾಗಿತ್ತು. IMFಯಿಂದ ಏನು ಹಣ ಬರುತ್ತೆ ಅದು ಒಂದಕ್ಕೋಸ್ಕರ ಅದನ್ನು ನಮ್ಮ ಭಾರತವನ್ನು ನಮ್ಮಲ್ಲಿ ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಲೆವೆಲನ್ನು ಕುಗ್ಗಿಸಬೇಕು ಅಂತ ಅವರು ಬರೀ ಕಾಲು ಕೆರ್ಕೊಂಡು ಯುದ್ಧ ಮಾಡ್ತಿರೋದಷ್ಟೇ. ಬರೀ ಕಾಲು ಕೆರ್ಕೊಂಡು ಮಾಡ್ತಾ ಇರೋದು. ಯುದ್ಧಕ್ಕಂತೂ ಅವರು ಯಾವುದೇ ಕಾರಣಕ್ಕೂ ಬರಲ್ಲ. ಅವರು ಈಗ ಆಲ್ರೆಡಿ ಶರಣಾಗತಿ ಆಗಿದ್ದಾರೆ.